Welcome to the class 8 chapter crop production and management. In that important points or keywords is agriculture practice, animal husbandry, crops, etc. In that main points means ಇದು ಕೀವರ್ಡ್ಸ್ ಆಗುತ್ತೆ. ನೀವು ಸಿ ಇ ಟಿಗೆ ಓದ್ಕೋಬೇಕಾದ್ರೆ ಫಸ್ಟು ಕ್ರಾಪ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ಸ್ನ ಚಾಪ್ಟರಲ್ಲಿ ಕೀವರ್ಡ್ಸನ್ನು ನೆನ್ಪಿಟ್ಕೊಬೇಕು. ಈ ಕೀವರ್ಡ್ಸಿಂದ ನೀವು ಏನು ಅಂತಂದರೆ ಸಿಲಬಸ್ನ ಕವರ್ ಮಾಡಲಿಕ್ಕೆ ಐಡಿಯಾ ಸಿಗುತ್ತೆ. ಆದಮೇಲೆ ಮತ್ತು ರಿವಿಷನ್ನಲ್ಲಿ ನೀವು ಯಾವ್ದಾರ ಒಂದು ಪಾಯಿಂಟ್ ಬಿಟ್ರಿ ಅಂದರೆ ಅದನ್ನು ರೀಕಾಲ್ ಮಾಡ್ಕೋಬೇಕಾದ್ರೆ ನೀವು ಕೀವರ್ಡ್ಸ್ನ ಯೂಸ್ ಮಾಡಿಕೊಂಡು ರೀಕಾಲ್ ಮಾಡ್ಕೋಬಹುದು. ಇದರಲ್ಲಿ ಇಂಪಾರ್ಟೆಂಟ್ ಈ ಚಾಪ್ಟರಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರುತ್ತೆ ಅನ್ನೋದನ್ನು ನಾನಿಲ್ಲಿ ಬರೆದಿದ್ದೀನಿ. ಇಟ್ ರೆಫರ್ಸ್ ಟು ದ ಕ್ರಾಪ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಚಾಪ್ಟರ್. ಇದರಲ್ಲಿ ಏನು ಅಂತಂದರೆ ಫಸ್ಟ್ ಪಾಯಿಂಟ್, ಇನ್ ಆರ್ಡರ್ ಟು ಪ್ರೊವೈಡ್ ಫುಡ್ ಟು ಅವರ್ ಗ್ರೋಯಿಂಗ್ ಪಾಪ್ಯುಲೇಷನ್ ವಿ ನೀಡ್ ಟು ಅಡಾಪ್ಟ್ ಸರ್ಟನ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್. ಅಂದರೆ ಪಾಪ್ಯುಲೇಷನಿಗೆ ಫುಡ್ ನಾವು ಪ್ರೊವೈಡ್ ಮಾಡಬೇಕು ಅಂತಂದರೆ ನಾವು ಅಗ್ರಿಕಲ್ಚರ್ ಪ್ರಾಕ್ಟೀಸ್ನ ಸ್ವಲ್ಪ ಏನೇನು ಅಳವಡಿಕೆ ಮಾಡ್ಕೋಬೋದು, ನಮ್ಮ ಅಗ್ರಿಕಲ್ಚರಲ್ಲಿ ನಮ್ಮ ಬೇಸಾಯದಲ್ಲಿ ನಾವು ಏನೇನು ಸ್ಟೆಪ್ಸ್ನ ನಾವು ತೊಗೊಂಡ್ರೆ ನಾವು ಫುಡ್ ಅಂದರೆ ಚೆನ್ನಾಗಿರೋ ಫುಡ್ಡನ್ನು ನಾವು ಜನರಿಗೆ ಕೊಡಬಹುದು ಅನ್ನೋದನ್ನು ನಾವು ಫಸ್ಟ್ ಪಾಯಿಂಟಾಗಿ ನೋಡ್ಕೊಬೋದು. ಸಮ್ ಕೈಂಡ್ ಆಫ್ ಪ್ಲ್ಯಾಂಟ್ಸ್ ಕಲ್ಟಿವೇಟೆಡ್ ಅಟ್ ದ ಪ್ಲೇಸ್ ಕಾನ್ಸ್ಟಿಟ್ಯೂಟ್ ಎ ಕ್ರಾಪ್. ಅಂದರೆ ಎಲ್ಲದು ಬೇಸಾಯ ಬೆಳೆದಿದ್ದೆಲ್ಲದು ಪ್ಲ್ಯಾಂಟ್ಸ್ ಗಿಡಗಳೆಲ್ಲದು ನಾವು ತಿನ್ನಲಿಕ್ಕಾಗಲ್ಲ. ಯಾವ್ದು ತಿನ್ನೋಕ್ಕಾಗುತ್ತೋ ಅದು ಮಾತ್ರ ನಾವು ಬೆಳೆಸ್ಬಿಟ್ಟು ಬೇಸಾಯ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದು ಯಾವ್ದ್ಯಾವುದು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗಬೇಕು. ಇದರಲ್ಲಿ ಮೇನ್ ಇಂಪಾರ್ಟೆಂಟ್, ಇನ್ ಇಂಡಿಯಾ ಕ್ರಾಪ್ಸ್ ಕ್ಯಾನ್ ಬಿ ಬ್ರಾಡ್ಲಿ ಕ್ಯಾಟಗರೈಸ್ಡ್ ಇಂಟು 2 ಟೈಪ್ಸ್ ಬೇಸ್ಡ್ ಆನ್ ದ ಸೀಸನ್, ಖಾರಿಫ್ ಕ್ರಾಪ್ಸ್ ಆ್ಯಂಡ್ ರಾಬಿ. ಇದು ಇಂಪಾರ್ಟೆಂಟು. ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಕ್ರಾಪ್ಸು ಮತ್ತು ಟೈಪ್ಸಲ್ಲಿ ತುಂಬ ಕ್ವೆಶನ್ಸು ಬರುತ್ತೆ. ಮಿನಿಮಮ್ 3 or 4 ಕ್ವೆಶನ್ಸ್ ಇದ್ದೇ ಇರುತ್ತೆ. ಹಾಗಾಗಿ ಇವು 2 ಟೈಪ್ಸ್ ಆಫ್ ಕ್ರಾಪ್ಸ್ ಇದರಲ್ಲಿ ಮಿನಿಮಮ್ 2 ಕ್ವೆಶನ್ಸ್ ಬಂದೇ ಬರುತ್ತೆ. ಹಾಗಾಗಿ ಈ ಪಾಯಿಂಟು ನಮಗೆ ತುಂಬ ಯೂಸ್ ಆಗುತ್ತೆ. ಹಾಗೆಯೇ ಇಟ್ ಈಸ್ ನೆಸಸರಿ ಟು ಪ್ರಿಪೇರ್ ಸಾಯಿಲ್ ಬೈ ಟಿಲ್ಲಿಂಗ್ ಆ್ಯಂಡ್ ಲೆವೆಲಿಂಗ್ ಪ್ಲೋಸ್ ಆ್ಯಂಡ್ ಲೆವರ್ಸ್ ಆರ್ ಯೂಸ್ಡ್ ಫಾರ್ ಲೆವೆಲರ್ಸ್ ಆರ್ ಯೂಸ್ಡ್ ಫಾರ್ ದಿಸ್ ಪರ್ಪಸ್. ಅಂತಂದರೆ ನೆಕ್ಸ್ಟ್ ಪಾಯಿಂಟ್ ಏನೇನು, ಸಾಯಿಲ್ ಮಾಡಬೇಕು ಅಂತಂದರೆ ನಾವು ಬೇಸಾಯ ಬೆಳಿಬೇಕು ಅಂದರೆ ನಾವು ಏನೇನು ಸ್ಟೆಪ್ಸ್ನ ತಗೊಳ್ಬೇಕು ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಏನೇನು ಅಡಾಪ್ಟೇಷನ್ ಮಾಡ್ಕೊಬೇಕು ಅನ್ನೋದು. ಆಮೇಲೆ ಇರಿಗೇಷನ್ ಅನ್ನೋದು ಒಂದು ಟಾಪಿಕ್ಕು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ವೀಡ್ಸ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಹಾರ್ವೆಸ್ಟಿಂಗ್. ಇದಿಷ್ಟರಲ್ಲೂ ಇದು ವೀಡ್ಸು, ಹಾರ್ವೆಸ್ಟಿಂಗು, ಇರಿಗೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಸಿ ಇ ಟಿ ಎಲ್ಲಾದ್ರೂ ಈ ಕ್ವೆಶನ್ಸನ್ನು ಬರ್ತಾ ಹೋಗುತ್ತೆ. ಸಿ ಇ ಟಿಯಲ್ಲಿ ಮಿನಿಮಮ್ 4 ಮಾರ್ಕ್ಸ್ ಆರ್ 5 ಮಾರ್ಕ್ಸ್ ಬರುತ್ತೆ. ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಟೈಪ್ಸ್ ಆಫ್ ಕ್ರಾಪ್ಸ್ ಅಲ್ಲಿರುವಂಥದ್ದು ಟಾಪಿಕ್ಕಿಂದ ಮಿನಿಮಮ್ 2 ಕ್ವೆಶನ್ಸ್ ಬಂದೇ ಬರುತ್ತೆ. ಅದನ್ನು ಸ್ವಲ್ಪ ಗಮನ ಇಟ್ಟು ಓದ್ಕೊಳ್ಳಿ. ಅಗ್ರಿಕಲ್ಚರ್ ಪ್ರಾಕ್ಟೀಸ್. ಈ ಅಗ್ರಿಕಲ್ಚರ್ ಪ್ರಾಕ್ಟೀಸಲ್ಲಿ ಫಸ್ಟ್ ಪಾಯಿಂಟ್ ಬರೋದು ನಮಗೆ ಕ್ರಾಪ್ಸ್. ವೆನ್ ಪ್ಲ್ಯಾಂಟ್ಸ್ ಆಫ್ ಎ ಸೇಮ್ ಕೈಂಡ್ ಆರ್ ಕಲ್ಟಿವೇಟೆಡ್ ಅಟ್ ಒನ್ ಪ್ಲೇಸ್ ಆನ್ ಎ ಲಾರ್ಜ್ ಸ್ಕೇಲ್ ಇಟ್ ಈಸ್ ಕಾಲ್ಡ್ ಎ ಕ್ರಾಪ್. ಕ್ರಾಪ್ ಅಂದರೆ ಏನು, ಏನಕ್ಕೆ ನಾವು ಕ್ರಾಪ್ ಅಂತ ಕರಿತೀವಿ? ನಾವು ಪ್ಲ್ಯಾಂಟ್ಸ್ ಅಂತಲೇ ಹೇಳ್ಬೋದಲ್ವಾ. ಕ್ರಾಪ್ಸ್ ಅಂತ ಏನಕ್ಕೆ ಹೇಳ್ತೀವಿ ಅಂತಂದರೆ ವೆನ್ ಪ್ಲ್ಯಾಂಟ್ಸ್ ಆಫ್ ದ ಸೇಮ್ ಕೈಂಡ್, ಒಂದೇ ಕಡೆ ಇರುವಂತಹದ್ದು ಪ್ಲ್ಯಾಂಟ್ಸ್, ಒಂದೇ ಕಡೆಗೆ ನಾವು
ಒಂದೇ ಥರದ ಪ್ಲ್ಯಾಂಟ್ಸನ್ನು ಬೆಳೆಸ್ತಾ ಹೋದರೆ ಅದಕ್ಕೆ ನಾವು ಏನಂತ ಕರಿತೀವಿ, ಕ್ರಾಪ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ವೀಟ್ ಆದರೂ ನಾವು ನೋಡಬಹುದು. ಇದರಲ್ಲಿ ಟೈಪ್ಸ್ ನೋಡ್ಕೊಳ್ಳೋಣ. ನಾನು ತುಂಬ ಬ್ರೀಫಾಗಿ ಹೋಗ್ತಾ ಇದ್ದೀನಿ, ಹಾಗಾಗಿ ನಾವು ಸಿ ಇ ಟಿಯಲ್ಲಿ ಮಾರ್ಕ್ಸ್ ತೆಗಿಬೇಕು ಅಂತಂದರೆ ನಾವು ಈ ಥರ ಕೀ ನೋಟ್ಸನ್ನು ಆಮೇಲೆ ಕೀ ಪಾಯಿಂಟ್ಸನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ ರಿವಿಷನ್ನು ಬೇಗ ಕವರ್ ಆಗುತ್ತೆ, ಹಾಗೆಯೇ ಎಲ್ಲ ಟಾಪಿಕ್ಕನ್ನು ನಾವು ನೀಟಾಗಿ ಕವರ್ ಮಾಡ್ಬೋದಾಗುತ್ತೆ. ನೆಕ್ಸ್ಟ್ ಬೇಗನೂ ಅರ್ಥ ಮಾಡ್ಕೋಬೋದು. ಕ್ರಾಪ್ಸ್ ಆಯಿತು. ಕ್ರಾಪ್ಸ್ ಅಂದರೆ ಏನು? ಒಂದೇ ತರಹದ ಒಂದೇ ಜಾಗದಲ್ಲಿ ಬೆಳೆಯುವಂಥ ಪ್ಲ್ಯಾಂಟ್ಗೆ ನಾವು ಏನಂತ ಕರಿತೀವಿ, ಕ್ರಾಪ್ ಅಂತ ಕರಿತೀವಿ. ಕ್ರಾಪ್ಸ್ ಆರ್ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ಸೀಸನ್ಸ್ ಇನ್ ವಿಚ್ ದೇ ಗ್ರೋನ್ಸ್. ಅಂದರೆ ಎಲ್ಲ ಥರದ್ದು ಪ್ಲ್ಯಾಂಟು ಎಲ್ಲ ಸೀಸನ್ನಿಗೂ ಬೆಳೀತಾರಾ? ಇಲ್ಲ. ಒಂದೊಂದು ಸೀಸನಲ್ಲಿ ಬೆಳಿಬೋದು, ಒಂದೊಂದು ಸೀಸನಲ್ಲಿ ಬೆಳೆದೇ ಇರ್ಬೋದು. ಯಾಕೆಂದರೆ ಪ್ಲ್ಯಾಂಟ್ಸಿಗೆ ಅದೇ ಆದಂಥ ಒಂದು ನೇಚರ್ ಇರುತ್ತೆ. ಒಂದೊಂದಕ್ಕೆ ನೀರು ಜಾಸ್ತಿ ಬೇಕಾಗಿರುತ್ತೆ, ಒಂದೊಂದಕ್ಕೆ ಬಿಸಿಲು ಜಾಸ್ತಿ ಬೇಕಾಗಿರುತ್ತೆ. ಹಾಗಾಗಿ ಆ ಸೀಸನ್ ಪ್ರಕಾರ ನಾವು ಪ್ಲ್ಯಾಂಟ್ಸನ್ನು ಬೆಳಿಬೇಕಾಗುತ್ತೆ. ಸೆರಲ್ಸು, ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಇವೆಲ್ಲದಕ್ಕೂ ನಾವು ನೋಡ್ತಾ ಹೋದರೆ ಬೇರೆ ಬೇರೆ ಎನ್ವಿರಾನ್ಮೆಂಟು ಬೇಕಾಗುತ್ತೆ. ಹಾಗಾಗಿ ಅದೇ ಥರದ್ರಲ್ಲಿ ಕ್ಲಾಸಿಫಿಕೇಷನ್ನು ಮಾಡಿದ್ದಾರೆ. ಅದರಲ್ಲಿ 2 ಕ್ರಾಪಿಂಗ್ ಪ್ಯಾಟ್ರನ್ಸ್ ಕ್ಯಾನ್ ಬಿ ಐಡೆಂಟಿಫೈಡ್. ಇದರಲ್ಲಿ 2 ಥರದನ್ನು ನೋಡ್ತಾ ಹೋಗಿದ್ದಾರೆ. ಅದೇ ಖಾರಿಫ್ ಕ್ರಾಪ್ಸ್ ಆ್ಯಂಡ್ ರಾಬಿ ಕ್ರಾಪ್ ಅಂತ. ಖಾರಿಫ್ ಕ್ರಾಪ್ಸ್, ದ ಕ್ರಾಪ್ಸ್ ವಿಚ್ ಆರ್ ಸೂನ್ ಇನ್ ದ ರೈನಿ ಸೀಸನ್ ಆರ್ ಕಾಲ್ಡ್ ಖಾರಿಫ್ ಕ್ರಾಪ್ಸ್. ಎಲ್ಲಿ ನೋಡ್ಬೋದು ನಾವು? ರೈನಿ ಸೀಸನ್ನಲ್ಲಿ ನಾವು ನೋಡ್ತಾ ಹೋಗ್ಬೋದು. ರೈನಿ ಸೀಸನ್ನಲ್ಲಿ ಬೆಳೆಯುವಂಥ ಕ್ರಾಪಿಗೆ ನಾವು ಖಾರಿಫ್ ಕ್ರಾಪ್ ಅಂತ ಕರೀತಾರೆ. ಅಂದರೆ ಜೂನ್ ಟು ಸೆಪ್ಟೆಂಬರ್ ಅಲ್ಲಿ ನಾವು ಖಾರಿಫ್ ಕ್ರಾಪ್ಸ್ನ ಬರಿಬೋದು. ಪ್ಯಾಡಿ, ಮೇಜ್, ಸೋಯಾಬೀನ್, ಗ್ರೌಂಡ್ನಟ್ ಎಕ್ಸೆಟ್ರಾ, ಕಾಟನ್ ಇವೆಲ್ಲ ನಾವು ಖಾರಿಫ್ ಕ್ರಾಪ್ಸಲ್ಲಿ ಬರುತ್ತೆ. ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟು. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಇದನ್ನು ಕೇಳ್ತಾರೆ. ದಿಸ್ ಈಸ್ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಖಾರಿಫ್ ಕ್ರಾಪ್ಸ್ ಅಂದರೆ ಏನು, ಅದು ಯಾವ ಸೀಸನಲ್ಲಿ ಬೆಳೀತಾರೆ, ಅದರಲ್ಲಿ ಈ ಟೈಪ್ಸು ಏನೇನು ಅಂತಂದು ಕೇಳ್ತಾರೆ. ನೆಕ್ಸ್ಟು ರಾಬಿ ಕ್ರಾಪ್ಸ್ ಅಂತ. ದ ಕ್ರಾಪ್ಸ್ grown in winter season in India ಅಕ್ಟೋಬರ್ ಟು ಮಾರ್ಚಲ್ಲಿ, ಅಕ್ಟೋಬರಿಂದ ಮಾರ್ಚಲ್ಲಿ ಬೆಳೆಯುವಂಥದ್ದಕ್ಕೆ ಇಂಡಿಯಾದಲ್ಲಿ ಏನಂತ ಕರೀತಾರೆ, ರಾಬಿ ಕ್ರಾಪ್ ಅಂತ ಕರೀತಾರೆ. ಅದರಲ್ಲಿ ವೀಟು, ಗ್ರಾಮು, ಪೀ, ಮಸ್ಟರ್ಡ್ ಆ್ಯಂಡ್ ಲಿನ್ಸೀಡ್ ಇವೆಲ್ಲವೂ ಬರ್ತಾ ಹೋಗುತ್ತೆ. ವೈ ಪ್ಯಾಡಿ ಕೆನಾಟ್ ಬಿ ಗ್ರೋನ್ ಇನ್ ವಿಂಟರ್ ಸೀಸನ್. ಪ್ಯಾಡಿ ಯಾಕೆ ನಾವು ವಿಂಟರ್ ಸೀಸನಲ್ಲಿ ಬೆಳೀಲಿಕ್ಕಾಗಲ್ಲ ಅಂತಂದು ಕೇಳಿದರೆ, ಪ್ಯಾಡಿ ರಿಕ್ವೈರ್ಸ್ ಅ ಲಾಟ್ ಆಫ್ ವಾಟರ್, ದೇರ್ಫೋರ್ ಇಟ್ ಈಸ್ ಗ್ರೋನ್ ಇನ್ ರೈನಿ ಸೀಸನ್. ಪ್ಯಾಡಿಗೇನು ಜಾಸ್ತಿ ನೀರು ಬೇಕಾಗಿರುತ್ತೆ, ಹಾಗಾಗಿ ಅದನ್ನು ಮಳೆಗಾಲದಲ್ಲೇ ಬೆಳೀತಾರೆ. ಆವಾಗಲೇ ಹೇಳಿದ್ನಲ್ಲ, ಅದನ್ನು ಚಾರ್ಟ್ ಮುಖಾಂತರ ನಾನು ಬರೆದಿದ್ದೀನಿ. ಖಾರಿಫ್ ಕ್ರಾಪ್ಸಲ್ಲಿ ಪ್ಯಾಡಿ, ಮೇಜ್, ಸೋಯಾಬೀನ್, ಗ್ರೌಂಡ್ನಟ್, ಕಾಟನ್ ಇದು ಬರುತ್ತೆ. ಆಮೇಲೆ ಇಲ್ಲಿ ರಾಬಿ ಕ್ರಾಪ್ಸನ್ನು ಯಾವ್ಯಾವುದಿದೆ ಅದನ್ನು ಬರೆದಿದ್ದೀನಿ. ವೀಟ್, ಗ್ರಾಮ್, ಪೀಸ್, ಮಸ್ಟರ್ಡ್ ಸೀಡ್, ಲಿನ್ಸೀಡ್ಸ್ ಅಂತ. ಇದನ್ನು ನಾವು ಯಾಕೆ ಈ ಥರ ಕಾಲಮ್ ಮಾಡ್ಕೊಂಡಿದ್ದೀನಿ ಅಂದರೆ ಬೇಗ ನಮಗೆ ರೆಕಗ್ನೈಸ್ ಆಗುತ್ತೆ, ಹಾಗೆ ರಿವಿಷನ್ ಮಾಡಬೇಕಾದ್ರೆ ನಮಗೆ ಬೇಗ ಕ್ಲಾರಿಟಿ ಸಿಕ್ಬಿಡುತ್ತೆ, ಟೈಮ್ ವೇಸ್ಟ್ ಕೂಡ ಆಗಲ್ಲ ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್. ಇದರಲ್ಲಿ ಫಸ್ಟು ಕಾನ್ಸೆಪ್ಟ್ ಮ್ಯಾಪಲ್ಲಿ ಫಸ್ಟ್ ಏನು ಬರುತ್ತೆ, ಕ್ರಾಪ್ಸ್ ಬರುತ್ತೆ. ಕ್ರಾಪ್ಸಲ್ಲಿ 2 ಟೈಪ್ಸ್ ಅಂತ ಬರುತ್ತೆ. ಅದರಲ್ಲಿ ಯಾವ್ದು ಅಂತಂದು ನೋಡಿದ್ವಿ. ನೆಕ್ಸ್ಟ್ ಬರೋದು ಅಗ್ರಿಕಲ್ಚರಲ್ ಪ್ರಾಕ್ಟೀಸಲ್ಲಿ ಮತ್ತೆ 7 ಸ್ಟೆಪ್ ಬರುತ್ತೆ. ಈ 7 ಸ್ಟೆಪ್ಸನ್ನು ನಾವು ನೀಟಾಗಿ ನೆನ್ಪಿಟ್ಕೊಂಡ್ಬಿಟ್ರೆ ಇಡೀ ಚಾಪ್ಟರೇ ನಾವು ಹಾಫ್ ಆನ್ ಅವರಲ್ಲಿ ಕ್ಲೋಸ್ ಮಾಡಿಬಿಡ್ಬೋದು. ಅದರಲ್ಲಿ ಫಸ್ಟ್ ಬರೋದು ಪ್ರಿಪ್ರೇಷನ್ ಆಫ್ ಸಾಯಿಲ್. ಅಗ್ರಿಕಲ್ಚರಲ್ ಪ್ರಾಕ್ಟೀಸಲ್ಲಿ ಫಸ್ಟ್ ಸ್ಟೆಪ್ಪು ಪ್ರಿಪ್ರೇಷನ್ ಆಫ್ ಸಾಯಿಲ್. ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ಅಂದರೆ ನಿಮ್ಮ ಮನೇಲಿ ಯಾರಾದರೂ
ವ್ಯವಸಾಯ ಮಾಡ್ತಾಯಿದ್ರೆ ಅವ್ರಿಗೆ ಗೊತ್ತಿರಬಹುದು. ಫಸ್ಟು ಮಣ್ಣನ್ನು ತಯಾರು ಮಾಡ್ಕೊಳ್ತಾರೆ. ನೀವು ಏನು ಮಾಡಬೇಕು, ಮಣ್ಣನ್ನು ತಯಾರು ಮಾಡ್ಕೋಬೇಕು. ಅದಾದ ನಂತರ ಸೋವಿಂಗ್, ಅದಾದ ನಂತರ ಆ್ಯಡಿಂಗ್ ಮೆನ್ಯೂರ್ ಆ್ಯಂಡ್ ಫರ್ಟಿಲೈಸರ್, ನೆಕ್ಸ್ಟ್ ಇರಿಗೇಷನ್ ಆ್ಯಂಡ್ ಪ್ರೊಟೆಕ್ಟಿಂಗ್ ಫ್ರಮ್ ವೀಡ್ಸ್, ಹಾರ್ವೆಸ್ಟಿಂಗ್ ಆ್ಯಂಡ್ ಸ್ಟೋರೇಜ್. ಇದು 7 ಸ್ಟೆಪ್ಪು ಎದರಲ್ಲಿ ಇನ್ಕ್ಲೂಡ್ ಆಗಿದೆ ಅಂತಂದರೆ ಅಗ್ರಿಕಲ್ಚರ್ ಪ್ರಾಕ್ಟೀಸಲ್ಲಿ ಇನ್ಕ್ಲೂಡ್ ಆಗಿದೆ. ಇದಿಷ್ಟು ನೆನಪಿತ್ತು ಅಂದರೆ ಇಡೀ ಸಿಲೆಬಸ್ನ ನೀವು ಬೇಗ ಕವರ್ ಮಾಡ್ಬೋದು. ಹಾಗೆ ಇದರಲ್ಲಿ ಬಂದಿರೋಂಥ ಕ್ವೆಶನ್ ಕೂಡ ನೀವು ಆದಷ್ಟು ಕ್ಲಾರಿಟಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಯಾವುದೇ ಥರ ಕನ್ಫ್ಯೂಷನ್ಸು ಬರೋದಿಲ್ಲ. ಪ್ರಿಪ್ರೇಷನ್ ಆಫ್ ಸಾಯಿಲ್ನ ಅಂತ ಫಸ್ಟ್ ಸ್ಟೆಪ್ಪು ಬರುತ್ತೆ ಇದರಲ್ಲಿ ಅಗ್ರಿಕಲ್ಚರಲ್ ಪ್ರಾಕ್ಟೀಸಲ್ಲಿ. ಅದರಲ್ಲಿ ನಾವು ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೋಡಬಹುದು ಅಂತಂದರೆ, ದ ಫಸ್ಟ್ ಸ್ಟೆಪ್ ಬಿಫೋರ್ ಗ್ರೋಯಿಂಗ್ ಅಟ್ ಕ್ರಾಪ್. ಇದು ಫಸ್ಟ್ ಸ್ಟೆಪ್. ನಾವು ಯಾವುದೇ ಒಂದು ಬೆಳೆನ ಬೆಳಿಬೇಕಾದ್ರೆ ಅದರ ಮಣ್ಣನ್ನು ನಾವು ಫಸ್ಟು ರೆಡಿ ಮಾಡ್ಕೋಬೇಕಾಗುತ್ತೆ. ಅದೇ ಒಂದು ಫಸ್ಟ್ ಸ್ಟೆಪ್ಪು. The thing in agriculture is to turn the soil and loosening it. This allows the root to penetrate deep into the soil. It allows the root to breathe easily even when they go deep into the soil. ಇದು ಏನಕ್ಕೆ ನಾವು ಈ ಥರ ಸಾಯಿಲ್ನ ಪ್ರಿಪೇರ್ ಮಾಡಬೇಕು ಅಂತಂದರೆ, ಅದು ಲೂಸನಿಂಗ್ ಮಾಡಬೇಕು. ಸಾಯಿಲ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತಂದರೆ, ಮೇಲೆ ಗಟ್ಟಿ ನೆಲ ಇರುತ್ತೆ, ಅದನ್ನು ಅಗೆದು ಅದನ್ನು ಲೂಸ್ ಮಣ್ಣು ಥರ ನಾವು ಮಾಡಬೇಕು. ಯಾಕೆ ಮಾಡಬೇಕು ಅಂತಂದರೆ, ಬೇರುಗಳು ಬುಡದ ತನಕ ಹೋಗಿ ಅದು ನೀಟಾಗಿ ವಾಟರ್ನ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗೋಕ್ಕೆ, ಮತ್ತು ನೀಟಾಗಿ ಕೆಳಗೆ ತನಕ ಹೋಗಿ ಬೆಳೆಯಲಿಕ್ಕೆ ಸಹಾಯ ಆಗಲಿಕ್ಕೆ ನಾವು ಅದನ್ನು ಲೂಸಾಗಿ ಮಾಡಬೇಕು. ದ ಲೂಸ್ಡ್ soil helps in the growth of earthworms and microbes present in the soil. ಗೊತ್ತಾಯ್ತಲ್ವಾ? ಇದನ್ನು ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ, ಗ್ರೋತ್ ಆಫ್ ಅರ್ಥ್ವರ್ಮ್ಸ್ ಆ್ಯಂಡ್ ಮೈಕ್ರೋಬ್ಸ್ ಪ್ರೆಸೆಂಟ್ ಇನ್ ದ ಸಾಯಿಲ್. ನೆಕ್ಸ್ಟ್, these organisms are friends of the farmers since they further turn into loosen the soil and add humus to it. ಇವಾಗ ಏನಂತಂದರೆ, ಇದು ಕ್ವೆಶನ್ ತುಂಬ ಇಂಪಾರ್ಟೆಂಟು. ಫ್ರೆಂಡ್ ಆಫ್ ದ ಫಾರ್ಮರ್ ಯಾವುದು ಅಂದರೆ ಅರ್ಥ್ವರ್ಮ್ ಮತ್ತು ಮೈಕ್ರೋಬ್ಸ್. ಅದರಲ್ಲೂ ಮೇನ್ ಇಂಪಾರ್ಟೆಂಟ್ ಬರೋದು ಅರ್ಥ್ವರ್ಮ್. ಓಕೆ. ಸಾಯಿಲ್ ಕಂಟೈನ್ಸ್ ಮಿನರಲ್ಸ್, ವಾಟರ್, ಏರ್ and some living organisms. In addition, dead plants and animals get decomposed by soil organisms. In addition to the dead plants ಅಂದರೆ ಏನರ್ಥ ಅಂದರೆ, ಒಣಗೋಗಿರೋವಂಥದ್ದನ್ನು ನೀವು ಆ ಗಿಡದ ಕೆಳಗೆ ಹಾಕಿದರೆ ಅದು ಕೂಡ ಡಿಕಂಪೋಸ್ ಆಗುತ್ತೆ. ಅದು ಕೂಡ ಏನಾಗುತ್ತೆ, ಮುಂದೆ ಗೊಬ್ಬರ ಆಗುತ್ತೆ. ಓಕೆ. Various nutrients in the dead organisms are released back into the soil. These nutrients are again absorbed by plants. Various nutrients in the dead organisms ಅಂದರೆ ಬೇರೆ ಸತ್ತೋಗಿರೋಂಥ ಆರ್ಗ್ಯಾನಿಸಮ್ಸ್ ಆಗಲಿ, ಪ್ರಾಣಿಗಳಲ್ಲಾಗಲಿ ನ್ಯೂಟ್ರಿಯೆಂಟ್ಸು ಮತ್ತು ನೆಲಕ್ಕೆ ಹೋಗಿ ಅದನ್ನು ಪ್ಲ್ಯಾಂಟ್ಸು ಅಬ್ಸರ್ವ್ ಮಾಡಿಕೊಂಡು ಅದು ಬೆಳೀಲಿಕ್ಕೆ ಅಂದರೆ ಗೊಬ್ಬರ ಆಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳ್ಕೊಬೇಕು. ನೆಕ್ಸ್ಟ್ ಸ್ಟೆಪ್ಪು ಟಿಲ್ಲಿಂಗ್ ಆರ್ ಪ್ಲೋಯಿಂಗ್. ಟಿಲ್ಲಿಂಗ್ ಗೊತ್ತಿದೆ ನಿಮಗೆ. ದ ಪ್ರೋಸೆಸ್ ಆಫ್ ಲೂಸನಿಂಗ್ ಆ್ಯಂಡ್ ಟರ್ನಿಂಗ್ ಆಫ್ ದ ಸಾಯಿಲ್ ಅಂದರೆ ಲೂಸನಿಂಗ್ ಮಾಡೋದು ಮತ್ತು ಅದನ್ನು ಮಣ್ಣನ್ನು ಮೇಲ್ಗಡೆಯಿಂದ ಮೆದು ಮಾಡೋದು, ಅದಕ್ಕೇನಂತ ಕರೀತಾರೆ ಟಿಲ್ಲಿಂಗ್ ಆರ್ ಪ್ಲೋಯಿಂಗ್. ಅದರಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರುತ್ತೆ. ಇದು ಎದರಿಂದ ಮಾಡ್ತಾರೆ? ದಿಸ್ ಇಸ್ ಡನ್ ಬೈ ಯೂಸಿಂಗ್ ಎ ಪ್ಲೋಯಿಂದ ಏನು ಮಾಡ್ತಾರೆ, ಅದನ್ನು ಡಿಗ್ ಮಾಡಿಬಿಟ್ಟು ಮಣ್ಣನ್ನು
ಕೆದರ್ಬಿಟ್ಟು ಅದನ್ನು ಮಣ್ಣನ್ನು ನೆಲನ ಲೂಸ್ ಮಾಡ್ತಾರೆ. ಪ್ಲೋ ಆರ್ ಮೇಡಪ್ ಆಫ್ ವುಡ್ ಆರ್ ಐರನ್. ಮುಂಚೆ ನೇಗಿಲು ಅಂತ ಹೇಳ್ತಾರಲ್ಲ, ಅದು ಕಟ್ಟಿಗೆಯಿಂದ ಮಾಡ್ತಾಯಿದ್ರು, ಈಗ ಐರನ್ನಿಂದ ಮಾಡ್ತಾರೆ. ಇಫ್ ದ ಸಾಯಿಲ್ ಈಸ್ ವೆರಿ ಡ್ರೈ ಇಟ್ ಮೇ ನೀಡ್ ವಾಟರಿಂಗ್ ಬಿಫೋರ್ ಪ್ಲೋಯಿಂಗ್. ಮಣ್ಣು ತುಂಬಾ ಗಟ್ಟಿ ಇದ್ದಾಗ ಏನು ಮಾಡ್ತಾರೆ, ಅಗಿಲಿಕ್ಕೆ ಆಗಲ್ಲ, ಹಾಗಾಗಿ ಅದಕ್ಕೆ ವಾಟರ್ನ ಸ್ಪ್ರೇ ಮಾಡ್ತಾರೆ. ಫಸ್ಟು ನೀರನ್ನು ಹಾಕಿ ಮಣ್ಣನ್ನು ಒದ್ದೆ ಮಾಡಿಕೊಂಡು ಆ ನಂತರ ಮಣ್ಣನ್ನು ಕೆದರ್ತಾ ಹೋಗ್ತಾರೆ. ದ ಪ್ಲೋಡ್ ಫೀಲ್ಡ್ ಮೇ ಹ್ಯಾವ್ ಬಿಗ್ ಕ್ಲಂಪ್ಸ್ ಆಫ್ ಸಾಯಿಲ್ ಕಾಲ್ಡ್ ಕ್ರಂಬ್ಸ್. ಇಲ್ಲಿ ಏನು ಬರುತ್ತೆ ಅಂತಂದರೆ, ಅಗ್ದಿರೋ ಫೀಲ್ಡಲ್ಲಿ ಗಟ್ಟಿಯಾದ ಮಣ್ಣಿನ ಉಂಡೆಗಳು ಬರುತ್ತೆ. ಮಣ್ಣಿನ ಉಂಡೆಗಳಿಗೆ ಕ್ರಂಬ್ಸ್ ಅಂತ ಕರೀತಾರೆ. ಗೊತ್ತಾಯ್ತಾ? ನೆಕ್ಸ್ಟ್, ಲೆವೆಲಿಂಗ್ ಆಫ್ ಸಾಯಿಲ್ ಈಸ್ ಡನ್ ವಿತ್ ದ ಹೆಲ್ಪ್ ಆಫ್ ಲೆವೆಲರ್ಸ್. ಅಂದರೆ ಲೆವೆಲಿಂಗ್ ಒಂದೇ ಮಟ್ಟದಲ್ಲಿ ಮಾಡಬೇಕು ಅಂದರೆ ಲೆವೆಲರ್ನ ತೊಗೊಂಬಂದು ಒಂದೇ ಮಟ್ಟದಲ್ಲಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದು ಮೆನ್ಯೂರ್. ಮೆನ್ಯೂರ್ ಈಸ್ ಆ್ಯಡೆಡ್ ಟು ದ ಸಾಯಿಲ್ ಬಿಫೋರ್ ಟಿಲ್ಲಿಂಗ್. ದಿಸ್ helps in proper mixing of manure with soil. The soil is moistured before sowing. ಅಂದರೆ ಮೆನ್ಯೂರ್ನ ಆ್ಯಡ್ ಮಾಡಬೇಕಾಗತ್ತೆ. ಮೆನ್ಯೂರ್ನ ಆ್ಯಡ್ ಮಾಡಿದ ಮೇಲೇ ನಾವು ಅಗಿಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಅಗಿಲಿಕ್ಕೆ ಸಾಧ್ಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಮೆನ್ಯೂರ್ನ ಹಾಕಿದ ಮೇಲೆ ಡಿಗ್ ಮಾಡಿರೋ ಮಣ್ಣಲ್ಲಿ ನಾವು ನೀಟಾಗಿ ಮಿಕ್ಸ್ ಮಾಡ್ಬೋದಾಗುತ್ತೆ. ಮೆನ್ಯೂರು ಮಣ್ಣಿನ ಕೆಳ ಅಂಶ ತನಕನೂ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಸೆಕೆಂಡ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಬರೋದು ಟೂಲ್ಸ್. ಇದರಿಂದ ನಾವು ಪ್ಲೋಯಿಂಗ್ ಮಾಡಲಿಕ್ಕೆ ಆಗುತ್ತೆ. ಅದಕ್ಕೆ ಏನೇನು ಟೂಲ್ಸ್ ಬೇಕು, ಅದರಲ್ಲಿ 3 ತರಹ ಟೂಲ್ಸನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ದ ಮೇನ್ ಟೂಲ್ ಯೂಸ್ಡ್ ಫಾರ್ ದಿಸ್ ಪರ್ಪಸ್ ಆರ್ ಪ್ಲೋ, ಹೂ ಆ್ಯಂಡ್ ಕಲ್ಟಿವೇಟರ್. ಇದರಲ್ಲಿ ಫಸ್ಟ್ ಬರುವಂಥದ್ದು ಪ್ಲೋ. ಇಟ್ ಈಸ್ ಯೂಸ್ಡ್ ಟು ಟಿಲ್ಲಿಂಗ್ ದ ಸಾಯಿಲ್, ಆ್ಯಡಿಂಗ್ ಫರ್ಟಿಲೈಸರ್ಸ್ ಟು ದ ಕ್ರಾಪ್, ರಿಮೂವಿಂಗ್ ದ ವೀಡ್ಸ್ ಆ್ಯಂಡ್ ಟರ್ನಿಂಗ್ ದ ಸಾಯಿಲ್. ಈ ನೇಗಲನ್ನು ನಾವು ಏನಕ್ಕೆ ಯೂಸ್ ಮಾಡ್ಬೋದು ಅಂತಂದರೆ, ಟಿಲ್ಲಿಂಗ್ ದ ಸಾಯಿಲ್, ಆ್ಯಡಿಂಗ್ ಫರ್ಟಿಲೈಸರ್ ಟು ದ ಕ್ರಾಪ್ ಆ್ಯಂಡ್ ರಿಮೂವಿಂಗ್ ದ ವೀಡ್ಸ್ ಆ್ಯಂಡ್ ಟರ್ನಿಂಗ್ ದ ಸಾಯಿಲ್. ಇದಿಷ್ಟಕ್ಕೂ ನಾವು ಈ ನೇಗಲನ್ನು ಯೂಸ್ ಮಾಡ್ಬೋದು. ಇದು ಶೇಪನ್ನು ನೀವು ನೆನ್ಪಿಟ್ಕೊಬೇಕು. ಇದು ಪ್ಲೋ ಶಿಫ್ಟು, ಇಲ್ಲಿ ಪ್ಲೋ ಶಿಫ್ಟ್ ಅಂತ ಒಂದಿರುತ್ತೆ, ಇದು ಪ್ಲೋ ಶೇರು, ಎರಡೂ ಶೇರ್ ಮಾಡೋದೊಂದು ಇದಿರುತ್ತೆ. ಇದನ್ನು ಈ ಡಯಾಗ್ರಾಮಿಂದ ಒಂದು ಕ್ವೆಶನ್ನು ಬರೋ ಚಾನ್ಸಸ್ಸು ಇದೆ. This is made up of wood and is drawn by a pairs of bull or other animal, horse or and camel. this is made up of a wood. ಈ ನೇಗಲನ್ನು ಮುಂಚೆ ವುಡ್ಡಲ್ಲಿ ಮಾಡ್ತಾಯಿದ್ರು. ಆ್ಯಂಡ್ ಈಸ್ ಡ್ರಾನ್ ಬೈ ಎ ಪೇರ್ಸ್ ಆಫ್ ಬುಲ್. ಎತ್ತುಗಳಿಂದ ಆಗಲಿ ಅಥವಾ ಹಾರ್ಸಸ್ ಆಗಲಿ ಕ್ಯಾಮಲ್ಸಲ್ಲಾಗಲಿ ಇದನ್ನು ಅವುಗಳನ್ನು ಯೂಸ್ ಮಾಡಿಕೊಂಡು ನೇಗಿಲನ್ನು ಯೂಸ್ ಮಾಡ್ತಾಯಿದ್ರು. ಯಾವುದಕ್ಕೆ ಅಂದರೆ ಟಿಲ್ಲಿಂಗ್ ಆಫ್ ದ ಸಾಯಿಲ್, ಅದನ್ನೇ ನೆಲನ ಅಗಲಿಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ರು. ಇಟ್ ಕಂಟೈನ್ಸ್ ಎ ಸ್ಟ್ರಾಂಗ್ ಟ್ರಯಾಂಗುಲರ್ ಐರನ್ ಟ್ರಿಪ್ ಕಾಲ್ಡ್ ಪ್ಲೋ ಶೇರ್. ಇದು ಟ್ರಯಾಂಗುಲರ್ ಐರನ್ ಇರುತ್ತೆ, ಅದಕ್ಕೆ ನಾವು ಏನಂತ ಕರಿತೀವಿ, ಪ್ಲೋ ಶೇರ್ ಅಂತ ಕರಿತೀವಿ. ದ ಮೇನ್ ಪಾರ್ಟ್ ಆಫ್ ದ ಪ್ಲೋ ಈಸ್ ಅ long log of wood which is called plow shaft. There is a handle at one end of the shaft. The other end is attached to the beam which is placed on the bull's neck. One pair of bulls and a man can easily operate the bulls. The indigenous wooden plows is increasingly being replaced by a plows nowadays. ಅಂದರೆ ಇದನ್ನು ವುಡ್ ಇದನ್ನು ಇಲ್ಲಿ ಐರನ್ ಆಗಿ ರಿಪ್ಲೇಸ್ ಆಗಿದೆ ಈಗಿನ ದಿನಗಳಲ್ಲಿ. ನೆಕ್ಸ್ಟ್ ಬರೋದು ಹೋ. ಇಟ್ ಈಸ್ ಅ ಸಿಂಪಲ್ ಟೂಲ್ ವಿಚ್ ಈಸ್ ಯೂಸ್ಡ್ ಫಾರ್ ರಿಮೂವಿಂಗ್ ವೀಡ್ಸ್ ಆ್ಯಂಡ್ ಫಾರ್ ಲೂಸನಿಂಗ್ ದ ಸಾಯಿಲ್. ಇಟ್ ಈಸ್ ಅ ಲಾಂಗ್ ರಾಡ್ ಆಫ್ ವುಡ್ ಆರ್ ಐರನ್. ಎ ಸ್ಟ್ರಾಂಗ್ board and a bent plate of iron is fixed to one of its end and works like a blade. It is pulled by animal. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಹೋ. ಇಲ್ಲಿ ಬ್ಲೇಡ್ ಇರುತ್ತೆ, ಇಲ್ಲಿ ಬೀಮ್ ಇರುತ್ತೆ, ಇಲ್ಲಿ ರಾಡು, ಬೆಂಟ್ ಪ್ಲೇಟು, ಇದು ಹೋ. ನೆಕ್ಸ್ಟ್ ಕಲ್ಟಿವೇಟರ್. ಇದರಲ್ಲಿ ಆ್ಯಕ್ಚುಲಿ ಕ್ವೆಶನ್ಸ್ ಬರೋದು ಕಡಿಮೆ, ಅದರಲ್ಲಿ ನೇಗಿಲಲ್ಲಿ ತುಂಬ ಕ್ವೆಶನ್ಸು ಬರುತ್ತೆ, ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಬೇಕು. ನೆಕ್ಸ್ಟ್ ಕಲ್ಟಿವೇಟರ್. ನೌ ಎ ಡೇಸ್ ಪ್ಲೋಯಿಂಗ್ ಈಸ್ ಡನ್ ಬೈ ಟ್ರ್ಯಾಕ್ಟರ್ ಡ್ರೈವನ್ ಕಲ್ಟಿವೇಟರ್.
ದ ಯೂಸ್ ಆಫ್ ಕಲ್ಟಿವೇಟರ್ ಸೇವ್ಸ್ ಲೇಬರ್ ಆ್ಯಂಡ್ ಟೈಮ್. ಇವಾಗ ಇತ್ತೀಚಿನ ದಿನಗಳಲ್ಲಿ ಈ ಪ್ಲೋಯಿಂಗು ಇವೆಲ್ಲ ಕಡಿಮೆ ಆಗಿ ಟ್ರ್ಯಾಕ್ಟರನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ಕಲ್ಟಿವೇಟರ್ನ ಮೌಲ್ಡ್ ಮಾಡಿಬಿಟ್ಟು ಯೂಸ್ ಮಾಡುವಂಥದ್ದು ಕಲ್ಟಿವೇಷನ್ ಪ್ರಾಸೆಸ್ನ ಬಂದಿದೆ, ಅದಕ್ಕೆ ಕಲ್ಟಿವೇಟರ್ ಅಂತ ಕರೀತಾರೆ. ನೆಕ್ಸ್ಟ್ ಸೋಯಿಂಗ್. ಸೋಯಿಂಗ್ ಈಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಎ ಕ್ರಾಪ್ ಪ್ರೊಡಕ್ಷನ್. Before sowing, good quality, clean and healthy seeds of a good variety are selected. Farmers prepare to use seeds which give high yield. ಸೋಯಿಂಗ್ ಅಂದರೆ ಇಂಪಾರ್ಟೆಂಟ್, ಅದೂ ಒಂದು ಪಾರ್ಟ್ ಆಗುತ್ತೆ ಅಗ್ರಿಕಲ್ಚರ್ ಪ್ರಾಕ್ಟೀಸಲ್ಲಿ. ಅದರಲ್ಲಿ ಏನು ಅಂತಂದರೆ ಒಳ್ಳೆಯ ಕ್ವಾಲಿಟಿ ಆದಂತಹ ಬೀಜಗಳನ್ನು ರೈತರು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಒಳ್ಳೆ ಥರದ ಫಲವತ್ತತೆಯಾದ ಭೂಮಿಯಲ್ಲಿ ಹಾಕಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಸೋಯಿಂಗ್ ಅಂತ ಕರೀತಾರೆ. ಅದರಲ್ಲಿ ಟ್ರೆಡಿಷ್ನಲ್ ಟೂಲ್, ಇದಿಷ್ಟರಲ್ಲಿ ಟ್ರೆಡಿಷ್ನಲ್ ಟೂಲ್ಸ್ ಯಾವ್ಯಾವು ಅನ್ನೋದನ್ನು ನೋಡಬೇಕು. ದ ಟೂಲ್ ಯೂಸ್ ಟ್ರೆಡಿಷ್ನಲಿ ಫಾರ್ ಸೋಯಿಂಗ್ ಸೀಡ್ಸ್ ಈಸ್ ಶೇಪ್ಡ್ ಲೈಕ್ ಎ ಫನಲ್. ದ ಸೀಡ್ಸ್ ಆರ್ ಫಿಲ್ಡ್ ಇನ್ ಟು ದ ಫನಲ್, ಪಾಸ್ಡ್ ಡೌನ್ ಥ್ರೂ 2 or 3 pipes having shape ends. These ends prises into the soil and place seeds there. ಅಂದರೆ ಏನು ಮಾಡ್ತಾರೆ ಅಂತಂದರೆ ಮೂರು ಪೈಪ್ ಅಥವಾ 4 ಪೈಪ್ ಇರುವಂತಹ ಓಪನ್ ಎಂಡ್ ಇರುವಂತಹ ಪೈಪನ್ನು ತೊಗೊಂಡ್ಬಿಟ್ಟು ಫನಲ್ನ ತೊಗೊಂಡ್ಬಿಟ್ಟು ಅದರಲ್ಲಿ ಗ್ರೇನ್ಸನ್ನು ಹಾಕ್ತಾರೆ. ಅದರಲ್ಲಿ ಬರುವಂಥದ್ದನ್ನು ಏನು ಮಾಡ್ತಾರೆ ಅಂತಂದರೆ ಚೆನ್ನಾಗಿರೋದನ್ನು ಸೆಲೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಅದು ಹಳೆ ಕಾಲದ ಪದ್ಧತಿಯಲ್ಲಿ ಇತ್ತು. ನೆಕ್ಸ್ಟ್ ಬರೋ ಟಾಪಿಕ್ಕು ಸೀಡ್ ಡ್ರಿಲ್. The seed drill is used for sowing with the help of a tractor. This sowing sows the seed uniformly at an equal distance and depth. ಇಲ್ಲಿ ನೋಡಿ ಇಲ್ಲಿ ಸೀಡ್ ಡ್ರಿಲ್ ಅನ್ನೋದು ಟ್ರೆಡಿಷ್ನಲ್ ಟೂಲ್ಸಲ್ಲೇ ಬರುತ್ತೆ. ಹೇಗೆ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಪಿಕ್ಚರು, ಇಲ್ಲಿ ಸಾಯಿಲ್ ಇದೆ, ಇಲ್ಲಿ ಮಣ್ಣಿದೆ, ಇಲ್ಲಿ ಪೈಪ್ಸ್ ಇದೆ, ಇಲ್ಲೆಲ್ಲ ಹೋಲ್ ಇದೆ ಓಪನ್ ಎಂಡೆಡ್. ಇಲ್ಲಿ ಗ್ರೇನ್ಸನ್ನು ಅಂದರೆ ಸೀಡ್ಸನ್ನು ಹಾಕ್ತಾ ಹೋಗ್ತಾರೆ. ಇಲ್ಲಿ ಈಕ್ವಲ್ ಡಿಸ್ಟೆನ್ಸಲ್ಲಿ ಇರುತ್ತೆ ಇದು. ಇಲ್ಲಿ ಒಂದೊಂದೇ ಪೈಪಲ್ಲಿ ಇಲ್ಲಿ ಬೀಜಗಳು ಬೀಳ್ತಾ ಹೋಗುತ್ತೆ, ಅಂದರೆ ಇಲ್ಲಿ ಹಾಕ್ತಾ ಹೋಗ್ತಾರೆ. ಅದೇ ಸೀಡ್ಲಿಂಗ್ ಅಂತ ಕರೀತಾರಲ್ಲ, ಅದು ಸೀಡ್ ಡ್ರಿಲ್ ಈಸ್ ಯೂಸ್ಡ್ ಫಾರ್. ಆವಾಗ ಇಲ್ಲಿ ಈಕ್ವಲ್ ಡಿಸ್ಟೆನ್ಸಲ್ಲಿ ಬೀಜಗಳು ಹಾಕೊಳ್ತಾ ಹೋಗೋಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೆ ಈ ಸೀಡ್ ಡ್ರಿಲ್ ಅನ್ನೋ ಒಂದು ಮೆಥಡನ್ನು ಯೂಸ್ ಮಾಡ್ತಾರೆ. ದಿಸ್ ಪ್ರೊಟೆಕ್ಟ್ ಸೀಡ್ಸ್ ಫ್ರಮ್ ಬೀಯಿಂಗ್ ಈಟನ್ ಬೈ ಬರ್ಡ್ಸ್. ಸೋಯಿಂಗ್ ಬೈ ಯೂಸಿಂಗ್ ಎ ಸೀಡ್ ಡ್ರಿಲ್ ಸೇವ್ಸ್ ಟೈಮ್ ಆ್ಯಂಡ್ ಲೇಬರ್ಸ್. ಒಂದೊಂದೇ ಬೀಜ ಹಾಕ್ಕೊಂಡು ಹೋಗೋದಕ್ಕೆ ಲೇಟ್ ಆಗುತ್ತೆ. ಹಾಗಾಗಿ ಈ ಮೆಥಡಲ್ಲಿ ನಾವು ಸೀಡ್ಸ್ನ ಹಾಕ್ಕೊಳ್ತಾ ಹೋದರೆ ಟೈಮು ಉಳಿಯುತ್ತೆ, ಹಾಗೆ ಲೇಬರು ಉಳಿಯುತ್ತೆ ಅನ್ನೋದನ್ನು ಯೂಸ್ ಮಾಡಿಕೊಂಡು ಇದು ಸೀಡ್ ಡ್ರಿಲ್ನ ಯೂಸ್ ಮಾಡ್ತಾರೆ. Appropriate distance between the seeds is necessary to avoid over crowding of plants. ಇದು ಇಂಪಾರ್ಟೆಂಟ್. ಈ ಸೀಡ್ ಡ್ರಿಲ್ಲಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ, ಒಂದು ಏನು ಮಾಡುತ್ತೆ, ಈಕ್ವಲ್ ಡಿಸ್ಟೆನ್ಸಲ್ಲಿ ಬೀಜಗಳನ್ನು ಹಾಕ್ಕೊಳ್ತಾ ಹೋಗುತ್ತೆ. ಆಮೇಲೆ ಪಕ್ಷಿಗಳು ಬೀಜನ ತಿನ್ನಲಿಕ್ಕೆ ಸಾಧ್ಯ ಆಗಲ್ಲ, ಯಾಕಂದರೆ ಅದು ಫುಲ್ ಡೆಪ್ತಲ್ಲಿ ಹೋಗಿ ಹಾಕೋದ್ರಿಂದ. ಆಮೇಲೆ ಇದು ಟೈಮ್ ಕೂಡ ಉಳಿತಾಯ ಆಗುತ್ತೆ ಮತ್ತು ಜನರನ್ನ ಲೇಬರ್ ವರ್ಕ್ ಕೂಡ ಕಮ್ಮಿ ಆಗುತ್ತೆ. ಅದಲ್ಲದೆ ಸೀಡ್ ಈಸ್ ನೆಸಸರಿ ಟು ಅವಾಯ್ಡ್ ಓವರ್ ಕ್ರೌಡಿಂಗ್ ಆಫ್ ಪ್ಲಾಂಟ್ಸ್. ಓವರ್ ಕ್ರೌಡಿಂಗ್ ಅಂದರೆ ಹತ್ರ ಬೀಜ ಹಾಕ್ಬಿಟ್ರೆ ಹತ್ತಿರ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಏನಾಗುತ್ತೆ, ಎಲ್ಲ ಪ್ಲ್ಯಾಂಟು ನ್ಯೂಟ್ರಿಷನ್ಸು ಪ್ರಾಪರಾಗಿ ಸಿಗೋಲ್ಲ, ಯಾಕಂದರೆ ಕ್ರೌಡ್ ಜಾಸ್ತಿ ಇರೋದ್ರಿಂದ. ಆಮೇಲೆ ನಮಗೆ ಈಲ್ಡ್ ಕೂಡ ಚೆನ್ನಾಗಿ ಬರೋಲ್ಲ. ಹಾಗಾಗಿ ಈ ಒಂದು ಡಿಸ್ಟೆನ್ಸ್ನ ಮೇಂಟೈನ್ ಮಾಡಲಿಕ್ಕೆ ಮತ್ತು ಕ್ರೌಡ್ ಕೂಡ ಕಮ್ಮಿ ಆಗಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ದಿಸ್ ಆಲ್ಸೋಸ್ ಪ್ಲಾನ್ಸ್ ಟು ಗೆಟ್ ಸಫಿಷಿಯನ್ಸ್ ಆ್ಯಂಡ್ ಲೈಟ್ ನ್ಯೂಟ್ರಿಷನ್ಸ್ ಆ್ಯಂಡ್ ವಾಟರ್ ಫ್ರಮ್ ದ ಸಾಯಿಲ್. ಆವಾಗಲೇ ಹೇಳಿದಾಗೆ ವಾಟರು ನ್ಯೂಟ್ರಿಷನ್ಸ್ ಎಲ್ಲದೂ ಈಕ್ವಲ್ ಆಗಿ ಚೆನ್ನಾಗಿ ಸಿಗೋದ್ರಿಂದ ನಮಗೆ ಈಲ್ಡ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಸೀಡ್ ಡ್ರಿಲ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಮೆನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೆನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್ ಸಿಟಿಗಾಗಲಿ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ತಾರೆ. ಇದ್ರ ರಿಲೇಟೆಡ್ ಕ್ವೆಶನ್ಸ್ ತುಂಬ ಬರ್ತಾ ಹೋಗುತ್ತೆ. ಅದಕ್ಕೆ ಇದರಲ್ಲಿ ಫಸ್ಟ್ ಪಾಯಿಂಟ್ ನಾವು ಏನು ಅಂತಂದರೆ, ದ ಸಬ್ಸ್ಟೆನ್ಸ್ ವಿಚ್ ಆರ್ ಆ್ಯಡೆಡ್ ಟು ದ ಸಾಯಿಲ್ ಇನ್ ದ ಫಾರ್ಮ್ ಆಫ್ ನ್ಯೂಟ್ರಿಯೆಂಟ್ಸ್ ಫಾರ್ ದ ಹೆಲ್ತಿ ಗ್ರೋತ್ ಆಫ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಮೆನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್. The substances which are added to the soil in the form of nutrients for the healthy growth of plants. ಚೆನ್ನಾಗಿ ಗಿಡಗಳು ಬೆಳೀಲಿಕ್ಕೆ ನಾವು ಗೊಬ್ಬರಗಳನ್ನು ಹಾಕ್ತಾ ಹೋಗ್ತೀವಿ. ಹಾಗೆಯೇ ಪೆಸ್ಟಿಸೈಡ್ಸ್ ಅಂದರೆ ಹುಳುಗಳು ಬರಲಿಲ್ಲದಕ್ಕೆ ನಾವು ಏನೇನು ಹಾಕ್ಬೋದು ಅದನ್ನೆಲ್ಲ ಹಾಕ್ತಾ ಹೋಗ್ತೀವಿ. ನ್ಯೂಟ್ರಿಯೆಂಟ್ಸ್ನ ಹಾಕ್ತೀವಿ, ಎಲ್ಲ ಹಾಕ್ತೀವಿ. ಅದಕ್ಕೆ ಏನಂತ ಕರೀತಾರೆ, ಮೆನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂತ ಕರೀತಾರೆ. ಚೆನ್ನಾಗಿ ಬರಲಿಕ್ಕೆ ಮಣ್ಣು ಚೆನ್ನಾಗಿ ಫಲವತ್ತತೆ ಆಗಿರೋದಕ್ಕೆ ಏನೇನು ಸಾಧ್ಯ ಆಗುತ್ತೋ ಅದನ್ನೆಲ್ಲ ಆ್ಯಡ್ ಮಾಡೋದಕ್ಕೆ ನಾವು ಮೆನ್ಯೂರ್ಸ್ ಆ್ಯಂಡ್ ಗೊಬ್ಬರ, ಸಿಂಪಲಾಗಿ ಹೇಳಬೇಕು ಅಂದರೆ ಗೊಬ್ಬರನ ಹಾಕ್ತೀವಲ್ಲ ಚೆನ್ನಾಗಿ ಬೆಳೀಲಿ ಅಂತಂದು, ಅದಕ್ಕೆ ಮೆನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್ ಅಂತ ಹೇಳ್ತಾರೆ. ಕಂಟಿನ್ಯೂಸ್ಲಿ ಕಲ್ಟಿವೇಟಿಂಗ್ ಆಫ್ ಕ್ರಾಪ್ಸ್ ಮೇಕ್ಸ್ ದ ಸಾಯಿಲ್ ಪೂರ್ ಇನ್ ನ್ಯೂಟ್ರಿಯೆಂಟ್ಸ್. ದೇರ್ಫೋರ್ ಫಾರ್ಮರ್ಸ್ ಹ್ಯಾಸ್ ಟು ಆ್ಯಡ್ ಮೆನ್ಯೂರ್ ಟು ದ ಫೀಲ್ಡ್ ಟು replenish the soil with nutrients. This process is called manuring. Improper or insufficient manuring result in weak plants. ಅಂದರೆ ಕಂಟಿನ್ಯೂ ಆಗಿ ಒಂದೇ ನೆಲದಲ್ಲಿ ಬೇಸಾಯ ಮಾಡ್ತಾ ಸ್ವಲ್ಪ ವರ್ಷದಲ್ಲಿ ಆ ನೆಲ ಫಲವತ್ತತೆಯನ್ನು ಕಳ್ಕೊಳ್ತಾ ಹೋಗುತ್ತೆ. ಕ್ರಮೇಣವಾಗಿ ಕಳ್ಕೊಳ್ತಾ ಇರೋ ಫಲವತ್ತತೆಯನ್ನು ಜಾಸ್ತಿ ಮಾಡಲಿಕ್ಕೆ ಏನು ಅಂತಂದರೆ ಈ ಥರ ಗೊಬ್ಬರಗಳನ್ನು ಮಣ್ಣಲ್ಲಿ ಹಾಕಿದಾಗ ಪ್ಲ್ಯಾಂಟ್ಸ್ಗೆ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ.
ಇಂಪ್ರಾಪರ್ ಆರ್ ಇನ್ಸಫಿಷಿಯೆಂಟ್ ಮೆನ್ಯೂರ್, ಯಾವುದೇ ಒಂದು ಪ್ಲ್ಯಾಂಟು ಅದಕ್ಕೆ ನ್ಯೂಟ್ರಿಷನ್ ಸಿಗಲಿಲ್ಲ, ಅದಕ್ಕೆ ಪ್ರಾಪರಾಗಿ ಇದು ಗೊಬ್ಬರ ಸಿಗಲಿಲ್ಲ ಅಂತಂದರೆ ಅದು ಏನಾಗುತ್ತೆ, ವೀಕ್ ಪ್ಲ್ಯಾಂಟ್ ಆಗಿ ಕನ್ಸಿಡರ್ ಆಗುತ್ತೆ, ಅಂದರೆ ಅದು ಬೆಳೆಯಲ್ಲ, ಸಿಂಪಲ್ಲಾಗಿ ಅದು ಬೆಳೆಯಲಿಕ್ಕೆ ಹೋಗಲ್ಲ. ಮೆನ್ಯೂರ್ ಈಸ್ ಆನ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಒಬ್ಟೈನ್ಡ್ ಫ್ರಮ್ ದ ಡಿಕಂಪೋಸಿಷನ್ ಆಫ್ ಪ್ಲಾಂಟ್ಸ್ ಆರ್ ಅನಿಮಲ್ ವೇಸ್ಟೇಜ್. ಮೆನ್ಯೂರ್ ಅಂದರೆ ಏನು? ಮೆನ್ಯೂರ್ ಈಸ್ ಎ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್. ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಅಂತಂದರೆ ನ್ಯಾಚುರಲ್ ಆಗಿ ಡಿಕಂಪೋಸ್ ಆಗಿರುವಂತಹ ಗೊಬ್ಬರ. ಇನ್ಆರ್ಗ್ಯಾನಿಕ್ ಅಲ್ಲ, ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ obtained from the decomposition of a plants ಮತ್ತು ಅನಿಮಲ್ಸಿಂದ ಕೊಳೆತು ಆಗಿರುವಂತಹ ಗೊಬ್ಬರಕ್ಕೆ ಮೆನ್ಯೂರ್ ಅಂತ ಕರೀತಾರೆ. ಫಾರ್ಮರ್ಸ್ ಡಂಪ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ ವೇಸ್ಟ್ ಇನ್ ಪಿಟ್ಸ್ ಅಟ್ ಓಪನ್ ಪ್ಲೇಸಸ್ ಆ್ಯಂಡ್ ಅಲೋ ಇಟ್ ಟು ಡಿಕಂಪೋಸ್. ರೈತರು ಏನು ಮಾಡ್ತಾರೆ ಅಂತಂದರೆ, ಸತ್ತೋಗಿರುವಂತಹ ಗಿಡಗಳು, ಅನಿಮಲ್ಸ್ ಅಂದರೆ ವೇಸ್ಟನ್ನು ಒಂದು ಗುಂಡಿ ಮಾಡಿಬಿಟ್ಟು ಅದರಲ್ಲಿ ಉಗಿದು ಅದನ್ನು ಹಾಕ್ತಾರೆ, ಒಂದು ಪಿಟ್ ಥರ ಮಾಡಿ ಅದರಲ್ಲಿ ವೇಸ್ಟನ್ನು ಹಾಕ್ತಾರೆ. ಅದು ಡಿಕಂಪೋಸ್ ಆಗಿ ಅದು ಕೊಳೆತ್ಬಿಟ್ಟು ಅದನ್ನು ಏನು ಅಂತಂದರೆ ಗೊಬ್ಬರನ ಕನ್ಸಿಡರ್ ಮಾಡಿಕೊಂಡು ಇದಕ್ಕೆ ಅನಿಮಲ್ ವೇಸ್ಟ್ ಅಂತಂದರೆ ಕೌಡಂಗು, ಅನಿಮಲ್ ವೇಸ್ಟ್ ಅಂದರೆ ಕೌಡಂಗ್, ಆಮೇಲೆ ಬೇರೆ ಬೇರೆ ಥರ ಡಂಕೇಕ್ಸ್ನೆಲ್ಲ ತೊಗೊಂಬಂದ್ಬಿಟ್ಟು ಬೇರೆ ಬೇರೆ ಅನಿಮಲ್ಸಿಂದು ಅದನ್ನೆಲ್ಲ ಒಂದು ಕಡೆಗೆ ಸ್ಟೋರ್ ಮಾಡಿಬಿಟ್ಟು ಅದನ್ನು ಸೀರೆ ತೊಗೊಂಬಂದು ಗೊಬ್ಬರ ಥರ ಪ್ಲ್ಯಾಂಟ್ಸಿಗೆ ಹಾಕ್ತಾರೆ. ಪ್ಲ್ಯಾಂಟ್ಸ್ ಕೂಡ ಸತ್ತೋಗಿರೋ ಪ್ಲ್ಯಾಂಟ್ಸ್ ಅಂತಂದರೆ ಒಣಗೋಗಿರೋ ಪ್ಲ್ಯಾಂಟ್ಸ್ ಕೂಡ ಡಿಕಂಪೋಸ್ ಆಗಿ ಅದು ಕೂಡ ಗೊಬ್ಬರ ಆಗೋಕ್ಕೆ ಸಾಧ್ಯ ಆಗುತ್ತೆ. ದ ಡಿಕಂಪೋಸಿಷನ್ ಈಸ್ ಕಾಸ್ಡ್ ಬೈ ಸಮ್ ಮೈಕ್ರೋ ಆರ್ಗ್ಯಾನಿಸಮ್. ದೀಸ್ ಡಿಕಂಪೋಸ್ಡ್ ಮ್ಯಾಟರ್ ಈಸ್ ಯೂಸ್ಡ್ ಆ್ಯಸ್ ಎ ಆರ್ಗ್ಯಾನಿಕ್ ಮೆನ್ಯೂರ್. ಡಿಕಂಪೋಸ್ಡ್ ಈಸ್ ಕಾಸ್ಡ್ ಬೈ ಸಮ್ ಮೈಕ್ರೋ ಆರ್ಗ್ಯಾನಿಸಮ್. ಅದು ಹೇಗಾಗುತ್ತೆ ಅಂತಂದರೆ, ಸಣ್ಣ ಹುಳಗಳಿಂದ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಂದ ಅದು ಏನಾಗುತ್ತೆ, ಕೊಳೆತಿರುವಂತಹ ಮ್ಯಾಟರು ಏನಾಗುತ್ತೆ, ಮೆನ್ಯೂರ್ ಆಗೋಕ್ಕೆ ಸಾಧ್ಯ ಆಗುತ್ತೆ, ಗೊಬ್ಬರ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೆನ್ಯೂರ್ ಅನ್ನೋದು ನ್ಯಾಚುರಲ್ಲು. ನೆಕ್ಸ್ಟ್ ಫರ್ಟಿಲೈಸರ್ಸಿಗೆ ಹೋಗೋಣ. ಫರ್ಟಿಲೈಸರ್ಸ್ ಆರ್ ಕೆಮಿಕಲ್ಸ್. ನೋಡಿ, ಮ್ಯಾನ್ಯೂರ್ ಏನಂದರೆ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ ವೇಸ್ಟಿಂದ ಬರುತ್ತೆ. ಬಟ್ ಫರ್ಟಿಲೈಸರ್ಸ್ ಏನಂದರೆ ಕೆಮಿಕಲ್ಸ್ ವಿಚ್ ಆಫ್ ರಿಚ್ ಇನ್ ದ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ಸ್. ಅಂದರೆ ಫರ್ಟಿಲೈಸರ್ಸ್ ಅಂತಂದರೆ ಕೆಮಿಕಲ್ಸ್, ಅದು ನ್ಯಾಚುರಲ್ ಅಲ್ಲ. ಫರ್ಟಿಲೈಸರ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಫ್ಯಾಕ್ಟರಿಯಲ್ಲಿ ಉತ್ಪಾದನೆಯಾಗುವ ಒಂದು ಗೊಬ್ಬರಗಳಿಗೆ ಏನಂತ ಕರೀತಾರೆ, ಫರ್ಟಿಲೈಸರ್ಸ್ ಅಂತ ಕರೀತಾರೆ. ಯೂರಿಯಾ, ಅಮೋನಿಯಂ ಸಲ್ಫೈಟ್, ಸೂಪರ್ ಫಾಸ್ಫೇಟು, ಪೊಟ್ಯಾಶು, ಈ ಥರ ಎಲ್ಲದಕ್ಕೆ NPK, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್, ಇದಕ್ಕೆ ಏನಂತ ಕರೀತಾರೆ, ಎಕ್ಸಾಂಪಲ್. ದೀಸ್ ಆರ್ ಎಕ್ಸಾಂಪಲ್ ಫಾರ್ fertilizers. Next, third point, the use of fertilizers has helped farmers to get better yield of crops such as wheat, paddy and maize. But excessive use of fertilizers has made the soil less fertile. ಅಂದರೆ ಯೂಸ್ ಆಫ್ ಫರ್ಟಿಲೈಸರ್ಸ್ ಹೆಲ್ಪ್ಡ್ ಫಾರ್ಮರ್ಸ್ ಟು ಗೆಟ್ ಬೆಟರ್ yield ಆಫ್ ಕ್ರಾಪ್ಸ್ ಸಚ್ ಆಸ್ wheat, paddy, maize. ಬಟ್ ಎಕ್ಸೆಸ್ ತುಂಬಾ ಗೊಬ್ಬರ ಇದ್ದರೆ ಅದು ಕೂಡ ಸಾಯಿಲ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಈ ಪಾಯಿಂಟಲ್ಲಿ ತಿಳ್ಕೊಬೋದು. ಫರ್ಟಿಲೈಸರ್ಸ್ ಹ್ಯಾವ್ ಆಲ್ಸೋ ಬಿಕಮ್ ಎ ಸೋರ್ಸ್ ಆಫ್ ವಾಟರ್ ಪೊಲ್ಯೂಷನ್. ಇದು ಇಂಪಾರ್ಟೆಂಟ್. ಫರ್ಟಿಲೈಸರ್ ಕೂಡ ವಾಟರ್ ಪೊಲ್ಯೂಷನ್ನಿಗೆ ಒಂದು ಕಾರಣ ಆಗಬಹುದು. Okay, therefore, in order to maintain a fertility of the soil, we have to substitute fertilizers with the organic manure or leave the field uncultivated in between two crops. ಇಲ್ಲಿ ಫರ್ಟಿಲೈಸರ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಯಾಕೆಂದರೆ ಇದು ವಾಟರ್ ಪೊಲ್ಯೂಷನ್ನಿಗೆ ಒಂದು ಕಾರಣ. ಯಾವುದು ಫರ್ಟಿಲೈಸರು ವಾಟರ್ ಪೊಲ್ಯೂಷನ್ಗೆ ಕಾರಣ ಆಗೋದ್ರಿಂದ ಅದನ್ನು ನಾವು ಕಮ್ಮಿ ಮಾಡಬೇಕು ಅಂತಂದರೆ 2 ಸ್ಟೆಪ್ನ ತೊಗೊಳ್ಬೇಕು. ಅದು ಕೇಳ್ಬೋದು. ಒಂದು ಆರ್ಗ್ಯಾನಿಕ್ ಮೆನ್ಯೂರ್ನ ಆ್ಯಡ್ ಮಾಡೋದು, ಇನ್ನೊಂದು ಅಂದರೆ ಬೇಸಾಯ. ಎರಡು ಕ್ರಾಪಿನ ನಂತರ, 2 ಬೇಸಾಯದ ನಂತರ ನಾವು ಇನ್ನೊಂದಕ್ಕೆ ಗ್ಯಾಪ್ ಮಾಡಿಬಿಟ್ಟು ಮತ್ತೆ ಇನ್ನೊಂದಕ್ಕೆ ಇನ್ನು 2ನ್ನ ಬೇಸಾಯ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಆವಾಗ ಫರ್ಟಿಲೈಸರ್ಸ್ ಯೂಸ್ ಮಾಡೋದನ್ನು ನಾವು ಅವಾಯ್ಡ್ ಮಾಡಬಹುದು. ಹಾಗೆ ವಾಟರ್ ಪೊಲ್ಯೂಷನ್ನ ನಾವು ಕಮ್ಮಿ ಮಾಡ್ಬೋದು. ದ ಯೂಸ್ ಆಫ್ ಮೆನ್ಯೂರ್ ಇಂಪ್ರೂವ್ ಸಾಯಿಲ್ ಟೆಕ್ಸ್ಚರ್ ಆಸ್ ವೆಲ್ ಆಸ್ ಇಟ್ ವಾಟರಿಂಗ್ ರಿಟೈನಿಂಗ್ ಕೆಪಾಸಿಟಿ. ಅಂದರೆ ನಾವು ಮೆನ್ಯೂರ್ನ ಯೂಸ್ ಮಾಡಿದ್ರೆ ಸಾಯಿಲ್ ಸ್ಟ್ರಕ್ಚರ್ ಕೂಡ ಜಾಸ್ತಿ ಆಗುತ್ತೆ. ಹಾಗೆಯೇ ನೀರಿನ ಅಂಶ ಕೂಡ ಆ ಮಣ್ಣಲ್ಲಿ ಇರೋ ಥರ, ಅಂದರೆ ಹ್ಯೂಮಸ್ ಅಂತಾರಲ್ಲ, ಅಂದರೆ ವಾಟರ್ ಕಂಟೆಂಟ್ ಕೂಡ ಮಣ್ಣಲ್ಲಿ ಸಿಗೋದು ಜಾಸ್ತಿ ಆಗ್ತಾ ಹೋಗುತ್ತೆ. Next point, crop rotation. This is another method to replenishing the soil with nutrients. This can be done by growing different crops alternatively. Rhizobium bacteria are present in the nodules of root of leguminous plant. They fix atmospheric nitrogen. ಓಕೆ, ಕ್ರಾಪ್ ರೊಟೇಷನ್ ಕೂಡ ಮಾಡೋದ್ರಿಂದ ನಮಗೆ ಫಲವತ್ತತೆಯನ್ನು ನಾವು ಹೆಚ್ಚಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನೋಡ್ತಾ ಹೋಗೋಣ, ಡಿಫ್ರೆನ್ಸ್ ಬಿಟ್ವೀನ್ ಫರ್ಟಿಲೈಸರ್ಸ್ ಆ್ಯಂಡ್ ಮೆನ್ಯೂರ್. ಫರ್ಟಿಲೈಸರ್ಸ್ ಅಂದ್ರೇನು, ಮೆನ್ಯೂರ್ ಏನು, ಅದರ ಡಿಫ್ರೆನ್ಸಸ್ ಏನು ಅನ್ನೋದನ್ನು ನೆನ್ಪಿಟ್ಕೊಂಡ್ಬಿಟ್ರೆ ನಾವು ರೀಕಾಲ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಫರ್ಟಿಲೈಸರ್ಸ್ ಈಸ್ ಅ ಮ್ಯಾನ್ ಮೇಡ್ ಇನ್ಆರ್ಗ್ಯಾನಿಕ್ ಸಾಲ್ಟ್
Manure is a natural substance obtained by the decomposition of cattle's dung and cattle dung ಅಂದರೆ ಅನಿಮಲ್ಸಿನ ಗೊಬ್ಬರ ಆ್ಯಂಡ್ ಪ್ಲ್ಯಾಂಟ್ ರೆಸಿಡ್ಯೂಸ್ ಅಂದರೆ ಪ್ಲ್ಯಾಂಟ್ಸ್ ಒಣಗಿರುವಂಥ ಪ್ಲ್ಯಾಂಟ್ಸ್ ಇರುವಂತಹ ಗೊಬ್ಬರನ ನಾವು ಏನಂತ ಮೆನ್ಯೂರ್ ಅಂತ ಕರೀತಾರೆ. ಫರ್ಟಿಲೈಸರ್ಸ್ ಇಸ್ ಪ್ರಿಪೇರ್ಡ್ ಇನ್ ಫ್ಯಾಕ್ಟರೀಸ್. ಮೆನ್ಯೂರ್ ಕ್ಯಾನ್ ಬಿ ಪ್ರಿಪೇರ್ಡ್ ಇನ್ ದ ಫೀಲ್ಡ್. Fertilizers does not provide any humus to the soil. Manure provides a lot of humus to the soil. Fertilizers are very rich in plant nutrients like nitrogen, phosphorus and potassium. Manure is relatively less rich in plant nutrients. Okay, these are the difference between fertilizers and manures. ಅದೊಂದು ಕಾಮನ್ ಆಯಿತು ನೋಡ್ಕೊಂಬಿಡಿ. ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ಮೆನ್ಯೂರ್. ನಾನು ಆಗಲೇ ಹೇಳ್ದಂಗೆ ಏನೇನು ಅಡ್ವಾಂಟೇಜಸ್ಸು. ಇಟ್ ಎನ್ಹಾನ್ಸ್ ದ ವಾಟರಿಂಗ್ ಲೆವೆಲ್ ಆಫ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಆಫ್ ದ ಸಾಯಿಲ್. ಅದರಲ್ಲಿ ಮೆನ್ಯೂರಿಂದ ನಾವು ಏನು ಮಾಡ್ಬೋದು ಅಂದರೆ ನೀರಿನ ಅಂಶವನ್ನು ನಾವು ಹಿಡಿದಿಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇಟ್ ಮೇಕ್ಸ್ ದ ಸಾಯಿಲ್ ಪೋರಸ್ ಡ್ಯೂ ಟು ದ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಬಿಕಮ್ಸ್ ಈಸಿ. ಅಂದರೆ ಅದು ಮಣ್ಣು ಮತ್ತು ಮಣ್ಣಲ್ಲಿ ಪೋರಸ್ ಇರೋದ್ರಿಂದ ಅಂದರೆ ತೂತುಗಳಿರೋದ್ರಿಂದ ಏನಾಗುತ್ತೆ ಅಂತಂದರೆ ಗ್ಯಾಸು ಈಸಿಯಾಗಿ ಎಕ್ಸ್ಚೇಂಜ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇಟ್ ಇನ್ಕ್ರೀಸಸ್ ದ ನಂಬರ್ ಆಫ್ ಫ್ರೆಂಡ್ಲಿ ಮೈಕ್ರೋಬ್ಸ್ ಅಂತಂದರೆ ಗೊಬ್ಬರ ಅದರಿಂದ ಮೈಕ್ರೋ ಆರ್ಗ್ಯಾನಿಸಮ್ ನಾನು ಹೇಳಿದ್ದೀನಿ, ಫಾರ್ಮರ್ ಫ್ರೆಂಡ್ಲಿ ಆರ್ಗ್ಯಾನಿಸಮ್ಸ್ ಕೂಡ ಜಾಸ್ತಿ ಆಗೋಕ್ಕೆ ಅಂದರೆ ಅರ್ಥವಮ್ಸು ಆಮೇಲೆ ಬೇರೆ ಬೇರೆ ಥರ ಮೈಕ್ರೋ ಆರ್ಗ್ಯಾನಿಸಮ್ಸು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇಟ್ ಇಂಪ್ರೂವ್ಸ್ ದ ಟೆಕ್ಸ್ಚರ್ ಆಫ್ ದ ಸಾಯಿಲ್. ಇದರಿಂದ ಏನಾಗುತ್ತೆ ಮೆನ್ಯೂರಿಂದ ಮಣ್ಣಿನ ಫಲವತ್ತತೆ ಮತ್ತು ಅದರದ್ದು ಸ್ಟ್ರಕ್ಚರ್ ಅಂದರೆ ಹಿಡಿದಿಟ್ಕೊಳ್ಳೋದು ಇದೆಲ್ಲದು ಸ್ಟ್ರಕ್ಚರ್ ಆಫ್ ದ ಸಾಯಿಲ್. ಇದಿಷ್ಟು ಸ್ಟ್ರಕ್ಚರ್ ಆಫ್ ದ ಸಾಯಿಲ್ ಇದಿಷ್ಟು ಇಂಪ್ರೂವ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್ ಇರಿಗೇಷನ್. ಅದರಲ್ಲಿ ಫಸ್ಟ್ ಬರುವಂಥದ್ದು ವಾಟರ್ ಈಸ್ ಅನ್ ಇಂಪಾರ್ಟೆಂಟ್ ಫಾರ್ ಪ್ರಾಪರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ವಾಟರ್ ಈಸ್ ಅಬ್ಸರ್ವ್ಡ್ ಬೈ ದ ಪ್ಲ್ಯಾಂಟ್ಸ್ ರೂಟ್. ವಾಟರ್ ಅನ್ನೋದು ಇಂಪಾರ್ಟೆಂಟ್. ನಾವು ನೀರು ಹಾಕೋದು ಏನಕ್ಕೆ ಹಾಕ್ತೀವಿ? ಪ್ಲ್ಯಾಂಟ್ ಗಿಡಗಳು ಚೆನ್ನಾಗಿ ಬೆಳೀಲಿ ಅಂತ. ಆದರೆ ನಾವು ಕೆಳಗಡೆ ನೀರು ಹಾಕೋದ್ರಿಂದ ಗಿಡಗಳು ಹೇಗೆ ಚೆನ್ನಾಗಿ ಬೆಳೆಯುತ್ತೆ ಅಂದರೆ ಪ್ಲ್ಯಾಂಟ್ಸ್ ರೂಟ್ ಅಂದರೆ ಗಿಡಗಳ ಬೇರು ನೀರನ್ನು ಹೀರ್ಕೊಂಡು ಎಲ್ಲ ಕಡೆಗೆ ಪ್ಲ್ಯಾಂಟ್ಸಿನ ಎಲ್ಲ ಕಡೆಗೆ ಸಪ್ಲೈ ಮಾಡೋದ್ರಿಂದ ಪ್ಲ್ಯಾಂಟು ಚೆನ್ನಾಗಿ ಬೆಳೆಯುತ್ತೆ. ಅಲಾಂಗ್ ವಿತ್ ವಾಟರ್, ಮಿನರಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್ ಆರ್ ಆಲ್ಸೋ ಅಬ್ಸರ್ವ್ಡ್. ಪ್ಲ್ಯಾಂಟ್ಸ್ ಕಂಟೇನ್ 90% ಆಫ್ ವಾಟರ್. ಅಂದರೆ ಬರೀ ನೀರಲ್ಲ, ಅದ್ರ ಜೊತೆಗೆ ಮಿನರಲ್ಸು ಮತ್ತು ಫರ್ಟಿಲೈಸರ್ಸ್ ಕೂಡ ಅಬ್ಸರ್ವ್ ಮಾಡಿಕೊಂಡು ಗಿಡ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಗಿಡಗಳಲ್ಲಿ 90% ಬರೀ ನೀರೇ ತುಂಬಿರುತ್ತೆ. ವಾಟರ್ ಈಸ್ ಎಸೆನ್ಷಿಯಲ್ ಬಿಕಾಸ್ ಆಫ್ ಜರ್ಮಿನೇಷನ್ ಆಫ್ ಸೀಡ್ಸ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್ ಅಂಡರ್ ಡ್ರೈ ಕಂಡೀಷನ್. ವಾಟರ್ ಮತ್ತೆ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಬೀಜಗಳನ್ನು ಬರಲಿಕ್ಕೆ ಮತ್ತು ಬೀಜಗಳಿಂದ ಮೊಳಕೆ ಬರಲಿಕ್ಕೆ ನಮಗೆ ನೀರು ಬೇಕಾಗುತ್ತೆ. ಬರೀ ಡ್ರೈ ಇದ್ದಾಗ ಮೊಳಕೆಗಳು ಬರೋಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿದಾಗ ಮೊಳಕೆಗಳು ಬರುತ್ತೆ. ನೀವು ಹೆಸರು ಕಾಳನ್ನ ನೀರಲ್ಲಿ ನೆನೆಸಿಟ್ಟು ಆ ನಂತರ ನೀರಲ್ಲಿ ಅರ್ಧ ದಿನ ನೆನೆಸಿ ಆಮೇಲೆ ಅಥವಾ ಒಂದಿನ ಅದು ನೆನೆಸ್ಬಿಟ್ಟು ಅದನ್ನು ತೆಗೆದು ಫಿಲ್ಟ್ರ್ ಮಾಡಿ ಹೀಗಿಟ್ಟರೆ ಮೊಳಕೆಗಳು ಬರಲಿಕ್ಕೆ ವೈಟ್ ಬರುತ್ತೆ. ಅದಕ್ಕೆ ಮೊಳಕೆಗಳು ಅಂತಾರೆ. ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. Nutrients dissolved in water are transported to each part of the plant. Water also protects the crops from both force and the hot air currents. To maintain the moisture of the soil for healthy crops growth, field have to be water regularly. ನ್ಯೂಟ್ರಿಯೆಂಟ್ಸು ಅಷ್ಟೇ, ಅದು ವಾಟರಲ್ಲಿ ಡಿಸಾಲ್ವ್ಸ್ ಆಗಿಬಿಟ್ಟು ಅದರಿಂದ ಎಲ್ಲ ಪಾರ್ಟ್ಗಳಿಗೂ ಸಪ್ಲೈ ಆಗುತ್ತೆ. ಹಾಗಾಗಿ ಗಿಡಗಳು ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇರಿಗೇಷನ್. ದ ಸಪ್ಲೈ ಆಫ್ ವಾಟರ್ ಟು ದ ಕ್ರಾಪ್ಸ್ ಆರ್ ರೆಗ್ಯುಲರ್ ಇಂಟರ್ವಲ್ಸ್ ಈಸ್ ಕಾಲ್ಡ್ ಇರಿಗೇಷನ್. ಇರಿಗೇಷನ್ ಅಂತಂದರೆ ಏನಿಲ್ಲ, ಎಲ್ಲೆಲ್ಲಿ ಯಾವ ಫೀಲ್ಡಲ್ಲಿ ಹೇಗೆ ವಾಟರ್ನ ಸಪ್ಲೈ ಮಾಡಬೇಕು ಅನ್ನೋದೇ ಇರಿಗೇಷನ್. ಯಾವ ಟೈಮ್ನಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರನ್ನು ನಾವು ಹಾಕಬೇಕು ಅದು ಏನಂತ ಕರೀತಾರೆ? ಇರಿಗೇಷನ್ ಅಂತ ಕರೀತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದ ಟೈಮ್ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ಇರಿಗೇಷನ್ ವೇರೀಸ್ ಫ್ರಮ್ ಕ್ರಾಪ್ ಟು ಕ್ರಾಪ್ ಆ್ಯಂಡ್ ಸಾಯಿಲ್ ಟು ಸಾಯಿಲ್ ಆ್ಯಂಡ್ season to season. This is important point. Source of irrigation. The source of water for irrigation are well, tube wells, ponds, lakes, rivers, dams and canals. Traditional method of irrigation. ಇದರಲ್ಲೇ ಮೆಥಡ್ಸ್ ಇದೆ. ಅದರಲ್ಲೂ ಟ್ರೆಡಿಷ್ನಲ್ ಮೆಥಡಲ್ಲಿ ಏನೇನು ಮಾಡ್ತಾಯಿದ್ರು ಅನ್ನೋದು 4 types ಆಫ್ ಮೆಥಡ್ಸ್ ಇದೆ. ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್ ಅಲ್ಲ, ಬೇಕಾದರೆ ನೀವು ನೋಡ್ಕೋಬೋದು. ಅದರಲ್ಲಿ ಪುಲಿ ಸಿಸ್ಟಮ್, ಚೈನ್ ಪಂಪ್, ಡೆಕ್ಲಿ ಆ್ಯಂಡ್ ರಾಹತ್ ಲೆವೆಲ್ ಸಿಸ್ಟಮ್ ಇದಿಷ್ಟು ಇಂಪಾರ್ಟೆಂಟು, ಬಟ್ ಇಟ್ ಈಸ್ ನಾಟ್ ನೆಸಸರಿ. ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮಿನೇಷನ್. ಪಂಪ್ಸ್ ಆ್ಯಂಡ್ ಕಾಮನ್ಲಿ ಯೂಸ್ಡ್ ಫಾರ್ ಲಿಫ್ಟಿಂಗ್ ವಾಟರ್, ಡೀಸೆಲ್, ಬಯೋಗ್ಯಾಸ್, ಎಲೆಕ್ಟ್ರಿಸಿಟಿ ಆ್ಯಂಡ್ ಸೋಲಾರ್ ಎನರ್ಜೀಸ್ ಯೂಸ್ಡ್ ಟು ರನ್ ದೀಸ್ ಪಂಪ್ಸ್. ಪಂಪ್ಸಲ್ಲಿ ಏನು ಮಾಡ್ತಾರೆ ಅಂತಂದರೆ ಪಂಪ್ಸನ್ನು ಯೂಸ್ ಮಾಡಿಕೊಂಡು ವಾಟರ್ನ ಸಪ್ಲೈ ಮಾಡ್ತಾರೆ ಈಗಿನ ಜನ್ರೇಷನಲ್ಲಿ. ಅದಕ್ಕೆ ಏನೇನು ಬೇಕು ಅಂತಂದರೆ ಲಿಫ್ಟಿಂಗ್ ವಾಟರ್ ಅಂದರೆ ಲಿಫ್ಟ್ ಮಾಡಲಿಕ್ಕೆ ನಾವು ಪಂಪನ್ನು ಯೂಸ್ ಮಾಡ್ತೀವಿ. ಅದರಲ್ಲಿ ಡೀಸೆಲ್, ಬಯೋಗ್ಯಾಸ್, ಎಲೆಕ್ಟ್ರಿಸಿಟಿ ಆ್ಯಂಡ್ ಸೋಲಾರ್ ಎನರ್ಜಿಯಲ್ಲೂ ನಾವು ಈ ಪಂಪನ್ನು ರನ್ ಮಾಡಬಹುದು.
ಮಾಡರ್ನ್ ಮೆಥಡ್ ಆಫ್ ಇರಿಗೇಷನ್ ಇದು ಇಂಪಾರ್ಟೆಂಟು. ಟ್ರೆಡಿಷನಲ್ ಮೆಥಡು ಇಂಪಾರ್ಟೆಂಟ್ ಅಲ್ಲ, ಮಾಡರ್ನ್ ಮೆಥಡು ಇಂಪಾರ್ಟೆಂಟ್. ಮಾಡರ್ನ್ ಮೆಥಡ್ ಆಫ್ ಇರಿಗೇಷನ್ ಏನೇನು ಮೆಥಡ್ನು ಮಾಡರ್ನ್ ಮೆಥಡಲ್ಲಿ ನಾವು ಏನೇನು ಮೆಥಡ್ನ ಯೂಸ್ ಮಾಡ್ತೀವಿ ಅಂದರೆ ಸ್ಪ್ರಿಂಕ್ಲರ್ ಮೆಥಡ್ ಆ್ಯಂಡ್ ಡ್ರಿಪ್ ಸಿಸ್ಟಮ್. ದೀಸ್ ಟು ಆರ್ ಮೋರ್ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟು ಮಾಡರ್ನ್ ಮೆಥಡ್ ಆಫ್ ಇರಿಗೇಷನ್. ಸ್ಪ್ರಿಂಕ್ಲರ್ ಸಿಸ್ಟಮ್, ಅದರಲ್ಲಿ ಫಸ್ಟ್ ಬರೋದು ಸ್ಪ್ರಿಂಕ್ಲರ್ ಸಿಸ್ಟಮ್. ದಿಸ್ ಸಿಸ್ಟಮ್ ಈಸ್ ಮೋರ್ ಯೂಸ್ಫುಲ್ ಆನ್ ದ ಅನ್ಈವನ್ ಲ್ಯಾಂಡ್ಸ್ ವೇರ್ ಸಫಿಷಿಯಂಟ್ ವಾಟರ್ ಈಸ್ ನಾಟ್ ಅವೈಲಬಲ್. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಪ್ರಿಂಕ್ಲರ್ ಸಿಸ್ಟಮ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಒಂದೇ ಮಟ್ಟವಾದ ನೆಲ ಇರೋಲ್ಲ, ಏರುಪೇರು ಇರುತ್ತೆ, ಹಾಗೆಯೇ ವಾಟರ್ ಸ್ಕೇರ್ಸಿಟಿ ಇರುವಂಥ ಜಾಗದಲ್ಲಿ ಸ್ಪ್ರಿಂಕ್ಲರ್ ಸಿಸ್ಟಮನ್ನು ಯೂಸ್ ಮಾಡ್ತಾರೆ. ದ ಪರ್ಪೆಂಡಿಕ್ಯುಲರ್ ಪೈಪ್ಸ್ ಹ್ಯಾವಿಂಗ್ rotating nozzles on top are joining to the main pipelines at regular intervals. When water is allowed to flow through the main pipes under pressure with the help of a pump, it escapes from the rotating nozzles. ಅಂತಂದರೆ ಇದರಲ್ಲಿ ಏನಿರುತ್ತೆ, ಒಂದು ಮೇನ್ ಪೈಪ್ ಇರುತ್ತೆ, ಹಾಗೆಯೇ ಒಂದು ಚಿಕ್ಕದು ನಾಸಲ್ಸ್ ಇರುವಂತಹ ಒಂದು ರೊಟೇಟಿಂಗ್ ನಾಸಲ್ಸ್ ಕೂಡ ಇರುತ್ತೆ. ಮೇನ್ ಪೈಪಲ್ಲಿ ನೀರು ಪಾಸ್ ಆಯ್ತು ಅಂದರೆ ಅದರ ಪ್ರೆಷರಲ್ಲಿ ಏನಾಗುತ್ತೆ, ಅದು ನಾಸಲ್ಸ್ ತಿರುಗ್ತಾ ಹೋಗುತ್ತೆ. ಆ ತಿರುಗುವಂಥದ್ದು ಒಂದು ನಾಸಲ್ಸಲ್ಲಿ ವಾಟರು ಸ್ಪ್ರಿಂಕ್ಲರ್ ಆಗುತ್ತೆ, ಅಂದರೆ ಚಿಮ್ಮುತ್ತೆ. ಅದಕ್ಕೆ ಚಿಮ್ಮೋದ್ರಿಂದ ಎಲ್ಲ ದೂರದ ಪ್ಲೇಸ್ಗಳಲ್ಲಿ ಇರುವಂತಹ ಪ್ಲ್ಯಾಂಟಲ್ಲಿ ಹೋಗಿ ಸೇರಿಕೊಂಡು, ಮಣ್ಣಲ್ಲಿ ಸೇರಿಕೊಂಡು ಪ್ಲ್ಯಾಂಟ್ಸು ಚೆನ್ನಾಗಿ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ ಇದು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಅನ್ಈವನ್ ಲ್ಯಾಂಡ್ಸಲ್ಲಿ ಯೂಸ್ ಮಾಡ್ತಾರೆ, ಮತ್ತು ನಾಟ್ ಸಫಿಷಿಯೆಂಟ್ ವಾಟರ್ ಈಸ್ ನಾಟ್ ಅವೈಲಬಲ್. ಎಲ್ಲಿ ವಾಟರ್ ಸ್ಕೇರ್ಸಿಟಿ ಇರುತ್ತೋ ಅಂಥ ಜಾಗಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಇಟ್ ಗೆಟ್ ಸ್ಪ್ರಿಂಕ್ಲ್ಡ್ ಆನ್ ದ ಟಾಪ್. ಅದೇ ಹೇಳಿದ್ನಲ್ಲ, ನೀರು ಚಿಮ್ತಾ ಹೋಗುತ್ತೆ. ನೆಕ್ಸ್ಟ್ ಬರೋದು ಡ್ರಿಪ್ ಸಿಸ್ಟಮ್. ಇನ್ ದಿ ಸಿಸ್ಟಮ್ ದ ವಾಟರ್ ಫಾಲ್ಸ್ ಡ್ರಾಪ್ ಬೈ ಡ್ರಾಪ್ ಡೈರೆಕ್ಟ್ಲಿ ನಿಯರ್ ದ ರೂಟ್ಸ್. ಇದು ತುಂಬಾ ಇಂಪಾರ್ಟೆಂಟು. ಡ್ರಿಪ್ ಸಿಸ್ಟಮ್ ಅಂತಂದರೆ ಡ್ರಾಪ್ ಬೈ ಹನಿ ಹನಿ ಆಗಿ ಗಿಡಗಳ ರೂಟಲ್ಲೇ ಅದು ಹನಿ ಹನಿಯಾಗಿ ಬೀಳ್ತಾ ಹೋಗುತ್ತೆ. ಅದಕ್ಕೇನಂತ ಕರೀತಾರೆ, ಡ್ರಿಪ್ ಸಿಸ್ಟಮ್ ಅಂತ ಕರೀತಾರೆ. ಅದು ಯಾವ ಥರ ಇರುತ್ತೆ ಅಂತಂದರೆ, ಇದು ಪ್ಲ್ಯಾಂಟ್ ಅಂದ್ಕೊಳ್ಳಿ. ಇದು ಪ್ಲ್ಯಾಂಟ್ ಅಂದರೆ ಇಲ್ಲಿ ರೂಟ್ ಬರುತ್ತೆ, ಈ ಪೈಪ್ ಲೈನ್ ಇಲ್ಲೇ ಸಪ್ಲೈ ಆಗುತ್ತೆ, ಇಲ್ಲಿ ಹನಿ ಹನಿ ಬೀಳ್ತಾ ಹೋಗುತ್ತೆ. ಇದು ರೂಟು, ಇದು ಪ್ಲ್ಯಾಂಟ್ ಅಂದ್ಕೊಂಡ್ರೆ ಇದು ರೂಟು, ಇಲ್ಲೇ ಬಂದು ವಾಟರ್ ಸಪ್ಲೈ ಆಗ್ತಾ ಹೋಗುತ್ತೆ. ಇದಕ್ಕೇನಂತ ಕರೀತಾರೆ ಅಂತಂದರೆ ಡ್ರಿಪ್ ಸಿಸ್ಟಮ್. ಅಂದರೆ ಡ್ರಿಪ್ ಹಾಕ್ದಾಗ ಏನಾಗುತ್ತೆ, ಹನಿ ಹನಿ ಬೀಳುತ್ತಲ್ಲ, ಅದೇ ಥರನೇ ಹನಿ ಹನಿಯಾಗಿ ಬೀಳ್ತಾ ಹೋಗುತ್ತೆ. ವಾಟರ್ ಈಸ್ ನಾಟ್ ವೇಸ್ಟೆಡ್ ಅಟ್ ಆಲ್. ಇಲ್ಲಿ ವಾಟರ್ ವೇಸ್ಟೇ ಆಗಲ್ಲ. ಇಟ್ ಈಸ್ ಸೊ, ಎಷ್ಟೇ ನೀರು ಕಡಿಮೆ ಇದ್ರೂ ಇದನ್ನು ನಾವು ಸ್ಕೇರ್ಸಿಟಿ ಆಫ್ ವಾಟರ್ ಅಂತೀವಲ್ಲ, ಅಂಥ ನೆಲದಲ್ಲೂ ಇದನ್ನು ನಾವು ಯೂಸ್ ಮಾಡ್ಬೋದು. ಪ್ರೊಟೆಕ್ಷನ್ ಫ್ರಮ್ ದ ವೀಡ್ಸ್. ನೆಕ್ಸ್ಟ್ ಪಾಯಿಂಟು, ಪ್ರೊಟೆಕ್ಷನ್ ಫ್ರಮ್ ದ ವೀಡ್ಸ್. Weeds, undesirable plants may grow naturally along with the crops. Removal of weeds is called weeding. Weeds ಅಂತಂದರೆ ಬೇಡದಾಗಿರೋ ಗಿಡಗಳು, ಹುಲ್ಲುಗಳು ಬೆಳೀತಾ ಹೋಗುತ್ತೆ. ಅಂಥ ಗಿಡಗಳನ್ನು ನಾವು ಏನಂತ ಕರಿತೀವಿ, ವೀಡ್ಸ್ ಅಂತ ಕರಿತೀವಿ. ಅದನ್ನು ತೆಗೆಯೋದಕ್ಕೆ ನಾವೇನಂತ ವೀಡಿಂಗ್. ರಿಮೂವಲ್ ಆಫ್ ವೀಡ್ಸ್ ಇಸ್ ಕಾಲ್ಡ್ ವೀಡಿಂಗ್. ವೀಡಿಂಗ್ ಈಸ್ ನೆಸಸರಿ ಸಿನ್ಸ್ ವೀಡಿಂಗ್ ಕಂಪ್ಲೀಟ್ಸ್ ವಿತ್ ದ ಕ್ರಾಪ್ ಪ್ಲಾಂಟ್ ಫಾರ್ ವಾಟರ್, ನ್ಯೂಟ್ರಿಯೆಂಟ್, ಸ್ಪೇಸ್ ಆ್ಯಂಡ್ ಲೈಟ್. ಯಾಕೆ ತೆಗಿಬೇಕಪ್ಪ, ಹಾಗೆ ಬಿಟ್ಟರೆ ಆಗಲ್ವ ಅಂತಂದ್ರೆ ಇಲ್ಲ. ಯಾಕೆಂದರೆ ನಾವು ಅದು ಬೇಡದಾಗಿರೋ ಗಿಡಗಳನ್ನು ಬೆಳೀತಾ ಹೋದರೆ, the best time for the removal of weeds is before they produce flower and seeds. The manual removal includes physical removal of weeds by uprooting or cutting them close to the ground from time to time. This is done with the help of Krupi. A seed drill is also used to uproot weeds. Weeds are also controlled by using certain chemicals called weedicides. Weedicides, these are sprayed in the field to kill the weeds. They do not damage the crop. The weedicides are diluted with water to the extent required and sprayed into the field with a spray. And it may affect the health of a farmer. ಅಂದರೆ ಔಷಧಿ ಹೊಡೆಯೋದು ಅಂತಾರಲ್ಲ, ಅದು ಕೂಡ ನಾವು ಮಾಡಬೇಕು. ಅದರಿಂದ ವೇಸ್ಟ್ ಪ್ಲಾಂಟ್ಸು ಬೆಳೀಲಿಕ್ಕೆ ಸಾಧ್ಯ ಆಗಲ್ಲ, ಅಥವಾ ಅದನ್ನು ನಾವು ಕಟ್ ಮಾಡಿ ರಿಮೂವ್ ಮಾಡೋದು ಒಳ್ಳೆಯದು. ನೆಕ್ಸ್ಟ್, ಹಾರ್ವೆಸ್ಟಿಂಗ್. Harvesting of a crop is an important task. The cutting of crops after it is mature is called harvesting. In harvesting, the crops are pulled out or cutting close to the ground. It is usually takes 3 to 4 months for several crops to mature. Harvesting in our country is either done manually by a machine. Threshing. Next point. In the harvested crop, the grain seed needs to separated from the cob. This process is called threshing. ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ವಿನೋವಿಂಗ್. Farmers with small holding of lands do the separation of grains and cob by winnowing ಆಗುತ್ತೆ. ಓಕೆ, ಚಿಕ್ಕ ಏರಿಯಾದಲ್ಲಿ ಸ್ಮಾಲ್ ಈಲ್ಡಲ್ಲಿ ಇರುವಂತಹ, ಅಂದರೆ ಸ್ಮಾಲ್ ಅಮೌಂಟ್ ಆಫ್ ಈಲ್ಡ್
Next, storage. Before storing them, the grains are properly dried in the sun to reduce the moisture in them. This prevents the attack by insect, pests, bacteria and fungi. Large scale of storage of grains is done in granaries to protect them from pests like rats and insects. ತುಂಬ ಗೋಡೌನ್ಸ್ ಎಲ್ಲ ಇರುತ್ತೆ, ಅಲ್ಲಿ ತುಂಬ ದೊಡ್ಡದು ಅಮೌಂಟಲ್ಲಿ ನಾವು ಸ್ಟೋರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಫಲಗಳು ಚೆನ್ನಾಗಿ ಬಂದರೆ ಅದು ತುಂಬ ಅಮೌಂಟಾಗಿರುವಂಥ ಫಲಗಳನ್ನು ನಾವು ಒಂದು ಗೋಡೌನಲ್ಲಿ ಸ್ಟೋರ್ ಮಾಡಿದರೆ ರ್ಯಾಟು ಮತ್ತು ಇನ್ಸೆಕ್ಟ್ ಬರೋದಕ್ಕೆ ತಡಿಬೋದಾಗುತ್ತೆ. ಅನಿಮಲ್ ಹಸ್ಬೆಂಡರಿ. ಅನಿಮಲ್ಸ್ ರೇರ್ಡ್ ಅಟ್ ಹೋಮ್ ಆರ್ ಇನ್ ಫಾರ್ಮ್ಸ್ ಹ್ಯಾವ್ ಟು ಬಿ ಪ್ರೊವೈಡೆಡ್ ವಿತ್ ಪ್ರಾಪರ್ ಫುಡ್ ಆ್ಯಂಡ್ ಶೆಲ್ಟರ್ ಆ್ಯಂಡ್ ಕೇರ್. ಅನಿಮಲ್ ಹಸ್ಬೆಂಡರಿ ಅಂತಂದರೆ ಪ್ರಾಣಿಗಳ ಸಾಕಾಣಿಕೆ, ಅಂದರೆ ಪ್ರಾಣಿಗಳನ್ನು ಮನೆಯಲ್ಲಿ ಆಗಲಿ ಫಾರ್ಮ್ಸಲ್ಲಿ ಸಾಕ್ಕೊಂಡು ಅದನ್ನು ಬೆಳೆಸೋದು ಕೂಡ ಅನಿಮಲ್ ಹಸ್ಬೆಂಡರಿ. ಇದೇ ಥರನೇ ಪ್ರೋಸೆಸ್ ಇರುತ್ತೆ, ಅದಷ್ಟನ್ನು ಹೇಳಿದ್ದಾರೆ. ಈ ಚಾಪ್ಟರಲ್ಲಿ ಕಾನ್ಸೆಪ್ಟ್ ಮ್ಯಾಪಲ್ಲಿ ಫಸ್ಟು ಏನು ಬರುತ್ತೆ, ಕ್ರಾಪ್ ಪ್ರೊಡಕ್ಷನ್ ಬರುತ್ತೆ. ಅದರಲ್ಲಿ 2 ಟೈಪ್ಸ್ ಬರುತ್ತೆ. 2 ಟೈಪ್ಸಲ್ಲಿ ಖಾರಿಫ್ ರಾಬಿ. ಅದಾದಮೇಲೆ ಅಗ್ರಿಕಲ್ಚರಲ್ ಪ್ರಾಕ್ಟೀಸು, ಅದರಲ್ಲಿ ಏನು ಬರುತ್ತೆ ಅಂದರೆ ಪ್ರಿಪ್ರೇಷನ್ ಆಫ್ ಸಾಯಿಲು, ಟಿಲ್ಲಿಂಗು, ಮೆನ್ಯೂರು. ಅದರಲ್ಲಿ ಮೆನ್ಯೂರಲ್ಲಿ ಮತ್ತು ಟಿಲ್ಲಿಂಗು ಪ್ಲೋಯಿಂಗಲ್ಲಿ ಏನು ಬರುತ್ತೆ, ಟೂಲ್ಸ್ ಬರುತ್ತೆ. ಅದರಲ್ಲಿ ಮತ್ತು ಸೀಡ್ ಡ್ರಿಲ್ ಬರುತ್ತೆ. ಮೆನ್ಯೂರಲ್ಲಿ ಮತ್ತು ಏನು ಬರುತ್ತೆ, ಮೆನ್ಯೂರಲ್ಲಿ ಮತ್ತು ನಮಗೆ ಮೆನ್ಯೂರು ಫರ್ಟಿಲೈಸರ್ಸು ಬರುತ್ತೆ. ಅದರಲ್ಲಿ ಆಮೇಲೆ ಇರಿಗೇಷನ್ನು, ಹಾರ್ವೆಸ್ಟಿಂಗು ಅದೆಲ್ಲ ಆಗುತ್ತೆ. ಆಮೇಲೆ ಲಾಸ್ಟಿಗೆ ಬರೋದು ಮ್ಯಾನೇಜ್ಮೆಂಟಲ್ಲಿ ಸೋರ್ಸ್ ಬರುತ್ತೆ. ಈ ಕಾನ್ಸೆಪ್ಟ್ ಮ್ಯಾಪ್ ನಿಮಗೆ ತಲೆಯಲ್ಲಿತ್ತು ಅಂದರೆ ಇಡೀ ಚಾಪ್ಟರು ತುಂಬ ಈಸಿಯಾಗಿ ರಿವಿಷನ್ ಮಾಡ್ಬೋದು. ಥ್ಯಾಂಕ್ ಯು.